ತಮ್ಮ ಸುಮಧುರ ಕಂಠದಿಂದ ದೇವರನ್ನು ಪ್ರಾರ್ಥನೆ ಮಾಡಿದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಸಂಜನಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಂದ ನಾಡಗೀತೆ. ವಿಡಿಯೋ ಮಾಡೋಕೆ ಬರಲ್ಲ. ಎಲ್ಲರಿಗೂ ನಮಸ್ಕಾರ. ಬೈಯಲ್ವಾ ಫುಲ್ ವಿಡಿಯೋ ಮಾಡೋಕಂತ ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ 3 ದಿನಗಳ ಕಾಲ ಸತತವಾಗಿ ನಡೀತಾ ಇದೆ. ನಮ್ಮ ಪರಿಶೋಧನೆ ಅಧಿಕಾರಿಗಳು ಬಂದು ಮೊನ್ನೆಯಿಂದ ಸತತವಾಗಿ ನಮ್ಮ ಶಾಲಾ ವ್ಯಾಪ್ತಿಯಲ್ಲೇ ಇದ್ದು ಇಲ್ಲಿಯ ಸಮಗ್ರ ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಅಂಗವಾಗಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಒಂದು ಪರಿಶೋಧನಾ ಗ್ರಾಮ ಸಭೆಗೆ ಆಗಮಿಸಿದ್ದೀರಾ. ಈ ಒಂದು ಪರಿಶೋಧನೆಯಲ್ಲಿ ಅನೇಕ ಅಂಶಗಳು ಬರುತ್ತೆ. ಶಾಲಾ ಪರಿಸರ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಆಡಳಿತಾತ್ಮಕವಾಗಿ ಕೆಲವು ಅನುದಾನಗಳ ಬಳಕೆ ಇರ್ಬೋದು, ಶಿಕ್ಷಕರ ಒಂದು ಮಾಹಿತಿ, ಮುಖ್ಯ ಶಿಕ್ಷಕರ ಮಾಹಿತಿ, ಶಾಲೆಯ ಸಮಗ್ರ ಪರಿಶೋಧನೆ ಈ ಒಂದು ಪರಿಶೋಧನಾ ಸಭೆಯ
ಪರಶುರಾಮ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ MS ದೊಡ್ಡಮನಿ ಉಪವಲಯ ಅರಣ್ಯಾಧಿಕಾರಿಗಳು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಲೆಕ್ಕ ಪರಿಶೋಧನಾ ಅಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ದೇವೇಂದ್ರ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಈ ಒಂದು ಗ್ರಾಮ ಸಭೆಗೆ ಪ್ರಾಸ್ತಾವಿಕ ನುಡಿಯನ್ನ ಹೇಳಲಿರ್ತಕ್ಕಂತಹ ಶ್ರೀಯುತ ನಾಗೇಶ್ ದೇವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತಿ ಹೊಸನಗರ, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಪರಶುರಾಮ ಪ್ರಸಾದ್ ಅವರು ಕೂಡ ಈ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಸಭೆಗೆ ಆಗಮಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ SDMCಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಗ್ರಾಮದ ಎಲ್ಲ ಪೋಷಕರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ನನ್ನ ಮುಗಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಶ್ರೀಕಾಂತ್ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನೆ. ಗಿಡಕ್ಕೆ ನೀರೆರೆಯುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ವೇದಿಕೆ ಮೇಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಅಧ್ಯಕ್ಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ಆಗಮಿಸಿದಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ರಮೇಶ್ ಸರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಬರುತ್ತಿದ್ದಾರೆ ಶ್ರೀ ನಾಗೇಶ್ KV ಸರ್, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯಿತಿ ಹೊಸನಗರ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಾವು ಈ ದಿನ ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ದೊಡ್ಡಮನಿ ಸರ್ ಅವರೇ, SDMCಯ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ ಹಾಗೂ ಪೋಷಕರೇ ಹಾಗೂ ಎಲ್ಲ ಮಕ್ಕಳೇ, ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು 2011ರಿಂದ ಕೂಡ ಇದು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ನಡೀತಕ್ಕಂಥ ಪ್ರಕ್ರಿಯೆಯಾಗಿತ್ತು. ಆದರೆ ಕಳೆದ ಒಂದು 4-5 ವರ್ಷಗಳಿಂದ ಈ ಶಾಲೆಗಳಲ್ಲೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ನಾವು ಕೆಲವೊಂದು ಶಾಲೆಗಳನ್ನ ಈ ಬಿಸಿಯೂಟ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಾಮಾಜಿಕ ಪರಿಶೋಧನೆ ನಡೆಸಿ ಈಗಾಗಲೇ ಆ ವರದಿಯನ್ನು 45 ವರ್ಷಗಳಿಂದ ಕೂಡ ಸಲ್ಲಿಸಿಕೊಂಡಿರ್ತಕ್ಕಂಥದ್ದಿದೆ.
ಆದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಕಳೆದ ಬಾರಿ ಬಂದಿರತಕ್ಕಂಥದ್ದು. ಅಲ್ಲಿಂದ ನಾವು ಏನು ಎಲ್ಲಾ ಶಾಲೆಗಳಲ್ಲೂ ಕೂಡ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಒಂದು 20% ಅಷ್ಟು ಶಾಲೆಗಳನ್ನು, ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸಾಮಾಜಿಕ ಪರಿಶೋಧನೆ ನಡೆಸಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದೀವಿ. ಹಾಗೆ ಈ ಸಾರಿ ಕೂಡ ನಾವು 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ಸಾಮಾಜಿಕ ಪರಿಶೋಧನೆಗೆ ತೆಗೆದುಕೊಳ್ತಾ ಇದ್ದೇವೆ. ಒಟ್ಟಾರೆ 5 ವರ್ಷದ ಅವಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಳಗಡೆ ಎಲ್ಲ ಶಾಲೆಗಳನ್ನು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ನಾವು ವರದಿಯನ್ನ ಸಲ್ಲಿಸಬೇಕಾಗಿದೆ. ಈ ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಅದು ತಳಮಟ್ಟದಲ್ಲಿ ಅದರ ನಿರ್ವಹಣೆ ಹೇಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ವಾಸ್ತವವಾಗಿ ಒಂದು ಶಾಲೆ ನಡಿಬೇಕಾದ್ರೆ ಇಲ್ಲಿ ಏನೆಲ್ಲ ಅಂಶಗಳು ಇರಬೇಕು, ಆ ಎಲ್ಲ ಅಂಶಗಳನ್ನ ಅಳವಡಿಸಿಕೊಂಡು ಶಾಲೆ ಶಿಕ್ಷಣವನ್ನ ಮಕ್ಕಳಿಗೆ ನೀಡ್ತಾ ಇದೆಯೇ ಇಲ್ಲ ಅಂತಕ್ಕಂಥದ್ದನ್ನ ಸಮುದಾಯದೊಂದಿಗೆ ಪರಿಶೀಲನೆಯನ್ನು ನಡೆಸಿಬಿಟ್ಟು ನಾವು ಸರ್ಕಾರದ ವರದಿಯನ್ನ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಈ ಸಾಮಾಜಿಕ ಪರಿಶೋಧನೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಈ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ ಇದು 2018-19ರಲ್ಲಿ ಶಾಲಾ ಹಂತದಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ಯೋಜನೆ. ಇದಕ್ಕಿಂತ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದಿತ್ತು, ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ. ಈ 3 ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಶಾಲೆಗಳಲ್ಲಿ ಚಾಲನೆಯಲ್ಲಿತ್ತು. ಆ 3 ಯೋಜನೆಯನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಜಾರಿಗೆ ತರಬೇಕಾದ್ರೆ ಏನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ಸರ್ಕಾರ ತಂತು ಅಂತಂದ್ರೆ, ಏನು ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಲಿಕೆಯಿಂದ ಹೊರಗೆ ಉಳಿಬಾರ್ದು. ಯಾರಾದ್ರೂ ಮಕ್ಕಳು ಶಾಲೆಗೆ ಬಂದಿರ್ತಕ್ಕಂಥ ಮಕ್ಕಳಿದ್ರೆ ಅವ್ರನ್ನ ಶಾಲೆಗೆ ತರಬೇಕು ಅಂತಕ್ಕಂಥದ್ದು. ಹಾಗೆ ಹೆಣ್ಣು ಮಕ್ಕಳಿರ್ಬೋದು ಅಥವಾ ಗಂಡು ಮಕ್ಕಳಿರ್ಬೋದು ಅಥವಾ ತೃತೀಯ ಲಿಂಗ ಇರ್ಬೋದು, ಯಾವುದೇ ಮತ್ತೆ ಜಾತಿ ಭೇದ ಇರ್ಬೋದು ಇಲ್ಲದೆ ಶಿಕ್ಷಣವನ್ನ ಎಲ್ಲರಿಗೂ ಕೂಡ ಸಮಾನ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಹಾಗೆ ವಿಶೇಷಚೇತನ ಮಕ್ಕಳು ಏನಾದರೂ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಇದ್ರೆ ಅವರಿಗೂ ಕೂಡ ಶಿಕ್ಷಣವನ್ನು ನೀಡಬೇಕು. ಅವರು ಶಾಲೆಗೆ ಬರುವ ಸ್ಥಿತಿಯಲ್ಲಿದ್ದರೆ ಅವರಿಗೆ ಶಾಲೆಯಲ್ಲಿ ಅವರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನು ನೀಡಬೇಕು. ಒಂದು ವೇಳೆ ಅವರು ಶಾಲೆಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೆ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನು ಕೂಡ ಒದಗಿಸಬೇಕು ಅಂತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇರತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದು. ಹಾಗೆ 2030ರ ಒಳಗಡೆ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರುವುದರ ಮುಖಾಂತರ ಶಿಕ್ಷಣದ ಗುಣಮಟ್ಟವನ್ನ ಅಧಿಕಗೊಳಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ನೀಡುವುದರ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನು ಅಧಿಕಗೊಳಿಸತಕ್ಕಂಥದ್ದು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಒಂದು 134 ಅಂಶಗಳ ಕುರಿತಂತೆ ಒಂದು ವರದಿಯನ್ನ ಶಾಲೆಯಿಂದ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏನು ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಸರ್ಕಾರದಿಂದ ಏನು ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ, ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂ ಸಾಕ್ಸ್ ಇರ್ಬೋದು, ಮತ್ತೆ ಬಿಸಿಯೂಟ ಯೋಜನೆ ಇರ್ಬೋದು, ಎಲ್ಲ ಯೋಜನೆಗಳು ಮಕ್ಕಳಿಗೆ ಸಮರ್ಪಕವಾಗಿ ಕಾಲದಲ್ಲಿ ಸರಿಯಾಗಿ ತಲುಪಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. ಹಾಗೆ ಏನು ಮಾರ್ಗಸೂಚಿಯಂತೆ STMCಯನ್ನ ರಚನೆ ಮಾಡಬೇಕು. ಆ ರಚನೆಯಲ್ಲಿ ಏನೆಲ್ಲ ಕ್ರೈಟೀರಿಯಾನ ಇಲ್ಲಿ ಬಳಸ್ಕೊಂಡು STMC ರಚನೆ ಮಾಡಬೇಕಾಗಿರುತ್ತೆ, ಅದೆಲ್ಲವನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಆಗಿದೆಯೇ ಇಲ್ಲ ಅಂತಕ್ಕಂಥದ್ದು, ಅದರ ಕಾರ್ಯನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಏನೆಲ್ಲ ಸರ್ಕಾರದಿಂದ ಹೇಳಿರ್ತಕ್ಕಂಥ ಅವರ ಅವಧಿ, ಕೆಲಸದ ಅವಧಿ ಇರ್ಬೋದು ಅಥವಾ ಕಾರ್ಯನಿರ್ವಹಣೆ ಇರ್ಬೋದು, ಮತ್ತೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾವು ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು. ಹಾಗೆ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಈ ಶಾಲೆಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪೋಷಕರೊಂದಿಗೆ ನಾವು ಏನೆಲ್ಲ ಅಂಶಗಳು ಇದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹಾಗೆ ಮಕ್ಕಳೊಂದಿಗೆ ಕೂಡ ಚರ್ಚೆಯನ್ನ ಮಾಡ್ತಕ್ಕಂಥದ್ದು. ಈ ಶಾಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಈ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾಂಗಣದ ವ್ಯವಸ್ಥೆ ಇರ್ಬೋದು, ಕಡೆಗಳ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಯಾವ ಹಂತದಲ್ಲಿ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು.
ಹೀಗೆ ಒಟ್ಟಾರೆಯಾಗಿ 134 ಅಂಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲ ಕೂಡ ನಾವು ಈಗಾಗಲೇ 2-3 ದಿನಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಪರಿಶೀಲನೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ಇದೊಂದು ವಿಭಿನ್ನ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ನೀವೆಲ್ಲ ಆಡಿಟ್ಗಳನ್ನ ನೋಡಿರ್ಬೋದು, ನಾವು ದಾಖಲಾತಿಗಳನ್ನ ನೋಡ್ತೀವಿ, ಸರ್ಕಾರಕ್ಕೆ ಅದಕ್ಕೆ ವರದಿಯನ್ನ ಕೊಡ್ತೀವಿ. ಆದರೆ ಈ ಸಾಮಾಜಿಕ ಪರಿಶೋಧನೆಗೆ ಆ ಥರ ನಾವು ನೇರವಾಗಿ ವರದಿಯನ್ನ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಇರಲ್ಲ. ಏನು ನಮಗೆ ಏನೆಲ್ಲ ಅಂಶಗಳು ಕಂಡು ಬರ್ಬೋದು ಅಥವಾ ಆ ಲೋಪದೋಷಗಳು ಕಂಡು ಬರ್ಬೋದು, ಏನೇ ಕಂಡು ಬಂದ್ರು ಕೂಡ ಅದನ್ನ ಗ್ರಾಮ ಸಭೆ ಅಥವಾ ಶಾಲಾ ಸಭೆಯನ್ನ ಕರೆಯೋದ್ರ ಮುಖಾಂತರ ಸಭೆಯ ಮುಂದೆ ಎಲ್ಲವನ್ನ ಓದಿ ತಿಳಿಸ್ತಕ್ಕಂಥದ್ದು, ವರದಿಯನ್ನ ಮಂಡನೆ ಮಾಡಿ ಸಾರ್ವಜನಿಕರೊಂದಿಗೆ ಮತ್ತು ಪೋಷಕರೊಂದಿಗೆ ಎಲ್ಲರೊಂದಿಗೆ ಕೂಡ ಆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಸಮಾಜದ ಅಭಿಪ್ರಾಯ ಆಗಿರ್ಬೇಕು, ಬರೀ ನಮ್ಮ ಅಭಿಪ್ರಾಯ ಆಗಿರಬಾರ್ದು ಅಂತಕ್ಕಂಥದ್ದು ಕೂಡ ಸರ್ಕಾರದ ಚಿಂತನೆ ಆಗಿದೆ. ಒಟ್ಟಾರೆಯಾಗಿ ಇದನ್ನ ಕೂಡ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಯೂಟ್ಯೂಬ್ ಲೈವ್ ಅಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾವು ಈಗ ವಿಡಿಯೋನ ಮಾಡ್ಕೊಂಡಿದ್ದೀವಿ. ಅದರ ನಂತರ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ 134 ಅಂಶಗಳ ಕುರಿತಂತೆ ನಿಮ್ಗೆ ಎಲ್ಲ ವಿವರಗಳನ್ನ ಕೊಡ್ತೀವಿ. ಎಲ್ಲರೂ ಕೂಡ ಎಲ್ಲ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಮಗೆ ಪ್ರಾಸ್ತಾವಿಕವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ವಂದಿಸ್ತಾ ಮಾಡ್ತೀನಿ. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದಂತಹ ಶ್ರೀ ನಾಗೇಶ್ ಕೆವಿ ಸರ್ ಇವರಿಗೆ ಧನ್ಯವಾದಗಳು. ಇದೀವಾಗ ವರದಿಯನ್ನು ಮಂಡನೆ ಮಾಡಲು ಬರುತ್ತಿದ್ದಾರೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ದೇವೇಂದ್ರಪ್ಪ ಸರ್. ಹಾಗೆ ಇವರು ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿಯನ್ನು ಕೂಡ ಚರ್ಚಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಈಗಿನ ನಿಮ್ಮ ಶಾಲೆಯಲ್ಲಿ ಈ ಗ್ರಾಮಸಭಾ ಅಧ್ಯಕ್ಷರೇ, ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ STMC ಸದಸ್ಯರೇ, ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಎಲ್ಲ ಪೋಷಕರೇ ಹಾಗೂ ಗ್ರಾಮಸ್ಥರೇ ಹಾಗೂ ಮಕ್ಕಳೇ, ಸಮಗ್ರ ಶಿಕ್ಷಣ ಯೋಜನೆ ಸರ್ಕಾರಿ ಶಾಲೆಗಳಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆ. ಇದು 2018-19ರಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೆ ಬಂದಿದೆ. ಈ ಹಿಂದೆ ಅನೇಕ ಯೋಜನೆಗಳಿದ್ದು ಆ ಯೋಜನೆಗಳೆಲ್ಲ ಒಟ್ಟುಗೂಡಿಸಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು 2018ರಿಂದ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರ ಪ್ರಕಾರ ಈ ಯೋಜನೆಯಲ್ಲಿ 134 ಮಾರ್ಗಸೂಚಿ ಅಂಶಗಳಿದೆ. ಆ ಎಲ್ಲ ಮಾರ್ಗಸೂಚಿ ಅಂಶಗಳನ್ನು ಶಾಲೆಯಲ್ಲಿ ಅನುಷ್ಠಾನಗೊಳಿಸಿ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರ ಉದ್ದೇಶವನ್ನು ಇಟ್ಟುಕೊಂಡು ಆ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಆ ಎಲ್ಲ ಅಂಶಗಳನ್ನು ಮಾರ್ಗಸೂಚಿ ಅಂಶಗಳನ್ನು ಅಳವಡಿಸಿಕೊಂಡು ಶಾಲೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮನಗಂಡು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಆ ಪ್ರಕಾರ ಆ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಶಾಲೆ ನೀಡ್ತಾ ಇಲ್ವಾ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ನಿಯಮಾವಳಿಗಳನ್ನು, ರೂಪುರೇಷೆಗಳನ್ನು ಏನು ತಯಾರು ಮಾಡ್ತಾರೆ, ಅವರು ಬಂದು ಅವರಿಗೆ ಸಹ ತಿಳಿಬೇಕಾಗಿದೆ. ಸರ್ಕಾರ ಮತ್ತು ಈ ಶಿಕ್ಷಣ ತಜ್ಞರು ಬಂದು ಎಲ್ಲ ಶಾಲೆಗಳನ್ನು ನೋಡಿ ಈ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ಇಲಾಖೆ ಇದೆ. ಇದರ ಮೂಲಕ ಶಾಲೆಗೆ ಹೋಗಿ ಅಲ್ಲಿ ವಾಸ್ತವಾಂಶದ ಎಲ್ಲ ಅನುಷ್ಠಾನ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳ ಮೂಲಕ ಸರ್ಕಾರವು ನಿರ್ಧರಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಸಾಮಾಜಿಕ ಪರಿಶೋಧನೆ. ಹೀಗೆ ಸರ್ಕಾರದ ಆದೇಶದ ಪ್ರಕಾರ, ಯೋಜನೆ ಮಾರ್ಗಸೂಚಿ ಪ್ರಕಾರ, ಸರ್ಕಾರದ ವೇಳಾಪಟ್ಟಿಯಂತೆ ನಿಮ್ಮ ಶಾಲೆಯಲ್ಲಿ ಕಳೆದ 2 ದಿನಗಳಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದೇವೆ. ಅದರಲ್ಲಿ ಎಲ್ಲ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ
ತರಗತಿಗಳಲ್ಲಿ ಮಗುವಿಗೆ ಶಿಕ್ಷಕರಿಂದ ಏನು ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಶಿಕ್ಷಣ ಮಾತ್ರ ಶಿಕ್ಷಣ ಅಲ್ಲ, ಅದಲ್ಲದೆ ಪಠ್ಯೇತರವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆ ಹೊಂದಿರತಕ್ಕಂಥ ಅನೇಕ ಕಲಿಕೆಗಳು, ವೃತ್ತಿಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕೆಗಳು, ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದೇ ಮುಂದೆ ಹೋಗಿ ತಂತ್ರಾಂಶ ಒಳಗೊಂಡಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಶಾಲೆಯಲ್ಲಿ ಮಗು ಪಡಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಡಿಜಿಟಲ್ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಿಕೊಂಡು ಅದರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಈ ಯೋಜನೆಯಲ್ಲಿ ಮಾರ್ಗಸೂಚಿಯಲ್ಲಿ ತಿಳಿಸಿರ್ತಕ್ಕಂಥ ಅಂಶ. ಈ ಎಲ್ಲ ಅಂಶಗಳು ಶಾಲೆಯಲ್ಲಿ ಅನುಷ್ಠಾನ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವೀಗ ಪರಿಶೀಲನೆಗೆ ಒಳಪಡಿಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಾವು ಸಭೆ ಮುಂದೆ ಹೇಳ್ತಾ ಇದ್ದಾರೆ. 23-24ರಿಂದ ಇಲ್ಲಿಯವರೆಗೆ ಎಲ್ಲ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. 23-24ರಲ್ಲಿ ಶಾಲೆಯಲ್ಲಿ 8, 9, 10ನೇ ತರಗತಿಯಲ್ಲಿ 80 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಆಮೇಲೆ ಈಗ ಪ್ರಸ್ತುತ ಈ ವರ್ಷದಲ್ಲಿ 25-26 ಸಾಲಿನಲ್ಲಿ 70 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಏಕೆ ಸರ್ಕಾರಿ ಶಾಲೆಗಳಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಚರ್ಚೆ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಏನು ಶಿಕ್ಷಣ ಏನು ಗುಣಮಟ್ಟ ಕಡಿಮೆ ಇದೆಯಾ ಅಥವಾ ಬೇರೆ ಬೇರೆ ಏನಾದರೂ ಕಾರಣ ಇದೆಯಾ ಅಂತಕ್ಕಂಥದ್ದನ್ನು. ಹಾಗೆ ಶಾಲೆ ನಿರ್ವಹಣೆ ಆಗಬೇಕಾದ್ರೆ ಸರ್ಕಾರ ಕೆಲವೊಂದು ಅನುದಾನಗಳನ್ನು ನೀಡ್ತದೆ ಸರ್ಕಾರಕ್ಕೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದೆಯಾ ಶಾಲೆ ಅಂತಕ್ಕಂಥದ್ದನ್ನು ನಾವು ದಾಖಲಾತಿಯೊಂದಿಗೆ ಪರಿಶೀಲನೆ ಮಾಡಬೇಕಾಗ್ತದೆ. 23-24ನೇ ಸಾಲಿನಲ್ಲಿ ಈ ಶಾಲೆಗೆ ಶಾಲಾ ಅನುದಾನ 82,250 ರೂಪಾಯಿ ನೀಡಿದೆ, ಅದೇ ಒಂದು ವರ್ಷದಲ್ಲಿ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 26,617 ರೂಪಾಯಿ ನೀಡಿದೆ. ಮಕ್ಕಳಿಗೆ ಉಚಿತವಾಗಿ ಶೂ ಮತ್ತು ಸಾಕ್ಸ್ ನೀಡಲಿಕ್ಕೆ 25,340 ರೂಪಾಯಿ ನೀಡಿದೆ. ಆಮೇಲೆ ಹೆಣ್ಮಕ್ಳಿಗೆ ಸ್ವಯಂ ರಕ್ಷಣಾ ಕರಾಟೆ ತರಬೇತಿಗೆ 3,500 ರೂಪಾಯಿ ನೀಡಿದೆ. ಆಮೇಲೆ ಸಾರಿಗೆ ಭತ್ಯೆ, ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ಭತ್ಯೆ ಕೊಡ್ತಕ್ಕಂಥದ್ದು 60,000 ರೂಪಾಯಿ ನೀಡಿದೆ. ಆಮೇಲೆ ಮಕ್ಕಳಿಗೆ ಪ್ರವಾಸ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ 15,000 ರೂಪಾಯಿ ನೀಡಿದೆ. ಒಟ್ಟು 2,13,013 ರೂಪಾಯಿಯನ್ನು ಆ ಒಂದು 23-24ನೇ ಸಾಲಿನಲ್ಲಿ ಸರ್ಕಾರ ಶಾಲಾ ನಿರ್ವಹಣೆಗೆ ನೀಡಿದೆ. ಅದನ್ನು ಹೇಗೆ ಖರ್ಚು ವೆಚ್ಚ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ದಾಖಲಾತಿಯೊಂದಿಗೆ ಪರಿಶೀಲನೆ ಮಾಡಬೇಕು. ಶಾಲಾ ಅನುದಾನ ವೆಚ್ಚ 80,560 ರೂಪಾಯಿ ಖರ್ಚು ಮಾಡಿದೆ. ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 26,614 ರೂಪಾಯಿ ಖರ್ಚು ಮಾಡಿದೆ. ಶೂ ಮತ್ತು ಸಾಕ್ಸ್ ಎಲ್ಲ ಮಕ್ಕಳಿಗೆ ನೀಡಿದೆ 25,340 ರೂಪಾಯಿ ಖರ್ಚು ಮಾಡಿದೆ. ಆಮೇಲೆ ಕರಾಟೆ ಸ್ವಯಂ ರಕ್ಷಣಾ ತರಬೇತಿಯನ್ನು ಖಾಸಗಿ ಶಿಕ್ಷಕರಿಂದ ನೀಡಿದೆ, ಇಲ್ಲಿ 3,000 ರೂಪಾಯಿ ಖರ್ಚು ಮಾಡಿದೆ. ಆಮೇಲೆ ಸಾರಿಗೆ ಭತ್ಯೆ ಕೊಡ್ತಕ್ಕಂಥದ್ದು 60,000 ರೂಪಾಯಿನ ಮಕ್ಕಳಿಗೆ ನೀಡಿದೆ. ಆಮೇಲೆ ಪ್ರವಾಸಕ್ಕೆ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ 15,000 ರೂಪಾಯಿ ಖರ್ಚು ಮಾಡಿದೆ. ಪ್ರವಾಸವನ್ನು ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ದಾಖಲಾತಿ ನಿರ್ವಹಣೆ ಆಗಿದೆ. ಒಟ್ಟು 2,11,014 ರೂಪಾಯಿ ಖರ್ಚಾಗಿದೆ. ಆ ವರ್ಷದಲ್ಲಿ 1,999 ರೂಪಾಯಿ ಉಳಿಕೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ದಾಖಲಾತಿ ಇದೆ ಅದನ್ನೆಲ್ಲ ನಾವು ನೋಡಿದ್ದೇವೆ. ಸಂಬಂಧಪಟ್ಟಿರ್ತಕ್ಕಂಥ ಖರೀದಿ ವೆಚ್ಚ ಏನಿದೆ ಅದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಎಲ್ಲವೂ ಸಹ ಖರ್ಚು ವೆಚ್ಚಗಳ ಸರಿಯಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅದಲ್ಲದೆ 134 ಅಂಶಗಳು ಸರ್ಕಾರ ನೀಡ್ತಕ್ಕಂಥದ್ದು, ಉಚಿತವಾಗಿ ನೀಡ್ತಕ್ಕಂಥದ್ದು ಪಠ್ಯಪುಸ್ತಕ, ಸಮವಸ್ತ್ರ, ಸುಸಾಕ್ಸು, ಬ್ಯಾಗ್ ಇರ್ಬೋದು, ಬೆಳಿಗ್ಗೆ ಹಾಲು ಇರ್ಬೋದು, ರಾಗಿ ಮಾಲ್ಟ್ ಇರ್ಬೋದು, ಮಧ್ಯಾಹ್ನ ಬಿಸಿಯೂಟ ಇರ್ಬೋದು, ಅದ್ರ ಜೊತೆಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಮೊಟ್ಟೆ ಬಾಳೆಹಣ್ಣು ಇರ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದೆಯಾ ಅಂತಕ್ಕಂಥದ್ದನ್ನು ನೋಡಬೇಕು. ಪಠ್ಯಪುಸ್ತಕಗಳನ್ನು, ಸಮವಸ್ತ್ರಗಳನ್ನು ಎಲ್ಲವನ್ನ ನಾವು ಪರಿಶೀಲನೆ ಮಾಡಿದ್ವಿ, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ವಿ, ದಾಖಲಾತಿಯನ್ನು ನೋಡಿದ್ವಿ. ಎಲ್ಲವೂ ಉತ್ತಮವಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಶಾಲೆಯಲ್ಲಿ. ಅದೇ ರೀತಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡ್ತಕ್ಕಂಥದ್ದು ಹಿಂದುಳಿದ ಮಕ್ಕಳಿಗೆ, SC/ST ಮಕ್ಕಳಿಗೆ, ಅಲ್ಪಸಂಖ್ಯಾತ ಮಕ್ಕಳಿಗೆ, ಇತರೆ ಮಕ್ಕಳಿಗೆ ಶಾಲೆ ಪ್ರಸ್ತಾವನೆ ನೀಡಿದಲ್ಲಿ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದಿದೆ. ಇಲ್ಲಿ SC/ST ಮಕ್ಕಳಿಗೆ ಬಂದಿದೆ, ಉಳಿದ ಯಾವುದೇ ಮಕ್ಕಳಿಗೆ ಬಂದಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಆಮೇಲೆ ನಿಯಮಾನುಸಾರ ಅರ್ಹ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಇಲ್ಲಿ 23-24ರಲ್ಲಿ 60,000 10 ಮಕ್ಕಳಿಗೆ ಬಂದಿದೆ. ಇಲ್ಲಿ ಬಹಳ ದೂರದಿಂದ ಕಚ್ಚಾ ದಾರಿಯಲ್ಲಿ, ಹೊಳೆಯಾಟಗಳನ್ನು ದಾಟಿ ಕಾಡು ದಾರಿಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ.
ಇಲ್ಲಿ 10 ಮಕ್ಕಳಿಗೆ ಆ ಒಂದು ಅವಧಿಯಲ್ಲಿ ಬಂದಿದೆ. ಆಮೇಲೆ ಒಂದು ಪ್ರೌಢಶಾಲಾ ಅಂತ ಹೇಳಿದ್ರೆ ಒಂದು ಮುಖ್ಯ ಶಿಕ್ಷಕರು ಇರಬೇಕು, ವಿಷಯವಾರ ಶಿಕ್ಷಕರು ಇರಬೇಕು, ದೈಹಿಕ ಶಿಕ್ಷಕರು ಇರಬೇಕು, ಬೇರೆ 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 ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ಒಂದು ಮುಖ್ಯ ಶಿಕ್ಷಕರು ಇದ್ದಾರೆ, 6 ವಿಷಯವಾರ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದಿದೆ, ಒಂದು ದೈಹಿಕ ಶಿಕ್ಷಕರು, 2 ವಿಷಯವಾರ ಶಿಕ್ಷಕರ ಕೊರತೆ ಇದೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೊರತೆ ಇದೆ, ಒಂದು ದೈಹಿಕ ಶಿಕ್ಷಕರ ಕೊರತೆ ಇದೆ. ಈಗ ಪ್ರಸ್ತುತ ಬೇರೆ ಶಾಲೆಯಿಂದ ಒಬ್ಬರು ಬಂದಿದ್ದಾರೆ. ಈಗ ಪ್ರಸ್ತುತ ದೈಹಿಕ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಇಲ್ಲಿದೆ, ವರದಿಯಲ್ಲಿ ನಾವು ಸೇರಿಸಿಕೊಳಿಸ್ತಾ ಇದ್ದೇವೆ. ಆಮೇಲೆ ಆರೋಗ್ಯ ಶಿಕ್ಷಕರು ಇದ್ದಾರಾ ಇಲ್ಲ ಅಂತಕ್ಕಂಥದ್ದು, ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮ ಇದೆ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇದ್ದಾರೆ. ಒಂದು ಪ್ರೌಢಶಾಲೆ ಅಂತ ಹೇಳಿದ್ರೆ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಒಂದು ಶೈಕ್ಷಣಿಕ ವರ್ಷದಲ್ಲಿ 249 ದಿನಗಳನ್ನು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. 2023-24ರಲ್ಲಿ ನಿಮ್ಮ ಶಾಲೆ ಎಷ್ಟು ದಿನ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ದಾಖಲೆ ನೋಡಬೇಕಾಗುತ್ತೆ. 237 ದಿನಗಳು ಮಾಡಿದ್ದಾರೆ, 4 ದಿನಗಳು ಸ್ಥಳೀಯ ರಜೆಗಳು, 8 ಮಳೆ ರಜೆ ಮತ್ತು ಇತರ ರಜೆಗಳು ಬಂದಿದೆ. ಒಟ್ಟು 249 ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಸದರಿ ಶಾಲೆಯ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿದೆಯೇ? ಮಕ್ಕಳ ಗುಣಮಟ್ಟದ ಶಿಕ್ಷಣ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಆಕಾಶ್ ಏಮ್ ಅಂತಕ್ಕಂಥದ್ದು, ಒಬ್ಬ ವಿದ್ಯಾರ್ಥಿ 9ನೇ ತರಗತಿ 80%ಕ್ಕಿಂತ ಕಡಿಮೆ ಹಾಜರಾತಿ ಇರ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ಎಲ್ಲ ಮಕ್ಕಳ ಹಾಜರಾತಿ 80%ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಈ ಶೈಕ್ಷಣಿಕ ವರ್ಷದಲ್ಲಿ. ಆಮೇಲೆ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ನಾವು ಮಕ್ಕಳನ್ನು ಮತ್ತು ಪೋಷಕರನ್ನ ಶಿಕ್ಷಕರನ್ನ ಅದನ್ನು ಪರಿಶೀಲನೆ ಒಳಪಡಿಸಬೇಕು. ಅದರಲ್ಲಿ ಪೂರ್ಣಿಮಾ 10ನೇ ತರಗತಿ, ಸ್ಫೂರ್ತಿ 10ನೇ ತರಗತಿ, ಯೋಗಶ್ರೀ 10ನೇ ತರಗತಿ, ಆಶ್ರಿತಾ 10ನೇ ತರಗತಿ, ಸುಸ್ಮಿತಾ 10ನೇ ತರಗತಿ, ಯಾಸ್ಮಿತಾ 10ನೇ ತರಗತಿ, ನಿಖಿತಾ 10ನೇ ತರಗತಿ, ಶ್ರೀ ಲಕ್ಷ 9ನೇ ತರಗತಿ, ಪ್ರೇಕ್ಷಾ 8ನೇ ತರಗತಿ, ನಾಗಶ್ರೀ 8ನೇ ತರಗತಿ, ಸಂಜನಾ 9ನೇ ತರಗತಿ. ಬಹಳ ದೂರದಿಂದ 6-8 ಕಿಲೋಮೀಟರಿಂದ ಕಚ್ಚಾ ದಾರಿಯಲ್ಲಿ ಬರ್ತಾರೆ ಅಂತಕ್ಕಂಥ ಅಭಿಪ್ರಾಯ, ದಾರಿ ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಹೇಳಿದ್ದಾರೆ. ನಾವು ಅದನ್ನು ವರದಿಯಲ್ಲಿ ಸೇರಿಸಿಕೊಳ್ತಾ ಇದ್ದೇವೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಂಡಿದ್ದಾರೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ. ದಾಖಲೆ ಇಲ್ಲದೆ ಮಗು ಶಾಲೆಗೆ ಬಂದರೂ ಆ ಮಗುವನ್ನು ದಾಖಲಾತಿ ಮಾಡ್ಕೊಳ್ಬೇಕು, ಸರ್ಕಾರಿ ಶಾಲೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವುದಾದ್ರು ಮಗು ಕಲಿಕೆಯಿಂದ ಹೊರಗಿದೆಯಾ ಅಂತಕ್ಕಂಥದ್ದು ಈ ಪ್ರೌಢಾಂತಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ? ದಾಖಲಾಗಿ ಶಾಲೆಗೆ ಬರದೇ ಇರತಕ್ಕಂಥವ್ರು ಈ ಶಾಲಾ ಪರಿಸರದಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಬೇರೆ ಬೇರೆ ಚಟುವಟಿಕೆಗಳಿಂದ ಶಾಲೆಯಿಂದ ಅದಿಲ್ಲ. ಇಲ್ಲಿ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯೇ? ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಯೋಜನೆಯ ಮಾರ್ಗಸೂಚಿಯದು ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ? ತರಗತಿ ಕೊಠಡಿಗಳಲ್ಲಿ ಶಿಕ್ಷಕರು ಯಾವುದೇ ಮಕ್ಕಳಿಗೆ ಕಠಿಣತರವಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡುವಂತಿಲ್ಲ. ಮಕ್ಕಳ ಮನವೊಲಿಸಿ ಪಾಠ ಪ್ರವೃತ್ತಿಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಯಮ ಆ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ? ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಿ ಮಗು ಶಿಕ್ಷಣವನ್ನು ಪಡೆಯುತ್ತಾ ಇದ್ದರೆ ಕಲಿಕೆಯಲ್ಲಿ ಹಿಂದೆ ಬೀಳ್ತಿರ್ತಕ್ಕಂಥ ಒಂದು ಪ್ರಮುಖ ಅಂಶ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ, ಎಲ್ಲರೂ ಮಕ್ಕಳು ಹೇಳಿದ್ದಾರೆ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆಯೇ? ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಈ ಯೋಜನೆಯಲ್ಲಿ. ತರಗತಿ ಕೊಠಡಿಯಲ್ಲಾಗಿರ್ಬೋದು, ಶಾಲಾ ಪರಿಸರದಲ್ಲಾಗಿರ್ಬೋದು, ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ದಾರಿಯಲ್ಲಿರ್ಬೋದು, ಮನೆಯಿಂದ ಶಾಲೆಗೆ ಹೋಗ್ತಕ್ಕಂಥ ದಾರಿಯಲ್ಲಿರ್ಬೋದು, ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಏನಾದರೂ ಘಟನೆಗಳು ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕು. ಯಾಕೆ ಅಂತಂದರೆ ಇಂಥ ಒಂದು ಘಟನೆಗಳು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀವಿ. ಇದರಿಂದ ಏನಾಗ್ತದೆ ಅಂದರೆ ಮಕ್ಕಳ ಶಿಕ್ಷಣವೇ ಕುಂಠಿತ ಆಗ್ತಕ್ಕಂಥ, ಕಲಿಕೆಯಲ್ಲಿ ಹಿಂದೆ ಬಿಡ್ತಕ್ಕಂಥ, ಶಿಕ್ಷಣವನ್ನೇ ಮೊಟಕುಗೊಳಿಸ್ತಕ್ಕಂಥ ಬಿಡ್ತಕ್ಕಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಆಗಬಾರದು ಅಂತಕ್ಕಂಥ ಉದ್ದೇಶ ಯೋಜನೆಯ ಉದ್ದೇಶ. ಆ ರೀತಿಯಾಗಿರ್ತಕ್ಕಂಥದ್ದು
ಅಂತಕ್ಕಂಥದ್ದು ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಿದ್ದೀವಿ. ಯಾವುದೂ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಅಕಸ್ಮಾತ್ ಏನಾದರೂ ಇದ್ದರೆ ತಾವು ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಗುರುತು ಮಾಡಿದ್ದಾರೆ. ಅಂಗವೈಕಲ್ಯತೆ ಹೊಂದಿರತಕ್ಕಂಥವ್ರು ಯಾವುದೂ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ. ಆಮೇಲೆ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಶಾಲಾ ಭೌತಿಕವಾಗಿರ್ತಕ್ಕಂಥ ಪರಿಸರ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು ಯೋಜನೆಯ ಪ್ರಮುಖ ಭಾಗಸೂಚಿ ಅಂಶ. ಹಾಗಾಗಿ ನಿಮ್ಮ ಶಾಲೆ ಭೌತಿಕವಾಗಿ ಹೇಗಿದೆ ಅಂತಕ್ಕಂಥದ್ದು, ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಡೆ ಇದೆಯೇ, ತರಗತಿ ಕೊಠಡಿ ಇರ್ಬೋದು, ಆಮೇಲೆ ಪಾಠೋಪಕರಣ ಪೀಠೋಪಕರಣ ಇರ್ಬೋದು, ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯದ ವ್ಯವಸ್ಥೆ, ಪ್ರಯೋಗಾಲಯದ ವ್ಯವಸ್ಥೆ, ಕ್ರೀಡಾ ಕೊಠಡಿ ಇರ್ಬೋದು, ಕ್ರೀಡಾ ವಸ್ತುಗಳಿರ್ಬೋದು, ಹೀಗೆ ಎಲ್ಲವೂ ಇರಬೇಕು ಅಂತಕ್ಕಂಥದ್ದು. ಅದರಲ್ಲಿ ತರಗತಿ ಕೊಠಡಿ 3 ಇದೆ. ಆಮೇಲೆ ಒಂದು ಕಚೇರಿ ಕೊಠಡಿ ಇದೆ, ಒಂದು ಶಿಕ್ಷಕರ ಕೊಠಡಿ ಪ್ರತ್ಯೇಕವಾಗಿದೆ, ಗ್ರಂಥಾಲಯದ ಕೊಠಡಿ ಪ್ರತ್ಯೇಕವಾಗಿದೆ, ಕ್ರೀಡಾ ಕೊಠಡಿ ಪ್ರತ್ಯೇಕವಾಗಿದೆ, ಪ್ರಯೋಗಾಲಯದ ಕೊಠಡಿ ಪ್ರತ್ಯೇಕವಾಗಿದೆ, ಒಂದು ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಚಟುವಟಿಕೆಗಳನ್ನು ನೀಡ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿ ಇದೆ. ಎಲ್ಲವೂ ಸಹ ಪ್ರತ್ಯೇಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಕಲಿಕಾ ಕೊಠಡಿಗಳಿರ್ತಕ್ಕಂಥದ್ದು ನಿಮ್ಮ ಶಾಲೆಯಲ್ಲಿ ಕಂಡುಬಂದಿದೆ. ಅದರಲ್ಲಿ ತರಗತಿ ಕೊಠಡಿಯ 3 ಕೊಠಡಿಗಳಲ್ಲಿ 1 ಕೊಠಡಿ ಮೇಲ್ಚಾವಣಿ ಸೋರಿಕೆ ಇದೆ. ಆಮೇಲೆ ಸಮಾಜ ವಿಜ್ಞಾನ ಚಟುವಟಿಕಾ ಕೊಠಡಿಯಲ್ಲಿ 1 ಮೇಲ್ಚಾವಣಿ ಸೋರಿಕೆ ಇರ್ತಕ್ಕಂಥದ್ದು ಕಂಡುಬಂದಿದೆ. ಅದನ್ನು ನಾವು ವರದಿಯಲ್ಲಿ ಸೇರಿಸ್ತಾ ಇದ್ದೇವೆ. ಈ ತರಗತಿ ಕೊಠಡಿಗೆ ಯಾವುದೇ ಕೊರತೆ ಇಲ್ಲ, ಎಲ್ಲವೂ ಉತ್ತಮವಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಬಾಲಕರು ಈಗ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಒಂದು ಶಾಲೆ ಅಂತ ಹೇಳಿದ್ರೆ ಶೌಚಾಲಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದರೆ ಮಕ್ಕಳು ಬಯಲು ಶೌಚಾಲಯಕ್ಕೆ ಶಾಲಾ ಸುತ್ತಮುತ್ತ ಎಲ್ಲೂ ಹೋಗುವಂಗಿಲ್ಲ, ಕಡ್ಡಾಯ ನಿಯಮ ಅದು. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು. ಅದನ್ನು ಗಂಡು ಮಕ್ಕಳಿಗೆ ಪ್ರತ್ಯೇಕ ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ಬಾಲಕರಿಗೆ ಪ್ರತ್ಯೇಕ ಇದೆ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಇದೆ, ನೀರಿನ ವ್ಯವಸ್ಥೆ ಇದೆ, ಬಳಕೆಗೆ ಯೋಗ್ಯವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಕಸ್ಮಾತ್ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಬಂದಿರತಕ್ಕಂಥ ಮಕ್ಕಳು ಮನೆಗೆ ತರ್ತಕ್ಕಂಥದ್ದು ಸಂಜೆ ದೇಹದ ಅನೇಕ ಬಾಧೆಗಳನ್ನು ತೀರಿಸಬೇಕಾಗ್ತದೆ. ಅವರು ಏನಾದ್ರು ತೀರಿಸ್ಕೊಂಡಿಲ್ಲ, ಶೌಚವನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತರಗತಿ ಕೊಠಡಿಯಲ್ಲಿ ಶಿಕ್ಷಕರ ಪಾಠ ಕೊಡ್ತಾರೆ ಪಾಲ್ಗೊಳ್ಳಲಿಕ್ಕೆ ಆಗೋದಿಲ್ಲ. ಅವರ ಮಾನಸಿಕವಾಗಿ ಸ್ಥಿಮಿತತೆ ಕಳ್ಕೊಂಡಿರ್ತಾರೆ. ಹಾಗಾಗಿ ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ ಅಂತಕ್ಕಂಥದ್ದು. ಆಮೇಲೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಎಲ್ಲ ಉದ್ದೇಶಗಳಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಒಂದು ಮಧ್ಯಮ ದರ್ಜೆಯ ಶೌಚಾಲಯ ಇದೆ, ಇನ್ನು ಹೊಸ ಶೌಚಾಲಯ ಒಂದು ನಿರ್ಮಾಣ ಹಂತದಲ್ಲಿ ಇದೆ. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ, ವಿಶೇಷ ಅಗತ್ಯವುಳ್ಳ ಮಕ್ಕಳು ಏನಾದರೂ ಶಾಲೆಗೆ ಬರ್ತಾ ಇದ್ದರೆ ಅವರಿಗೆ ಪ್ರತ್ಯೇಕ ಶೌಚಾಲಯ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ಇಲ್ಲ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ, ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮಕ್ಕಳಿಗೆ ಕುಡಿಯುವುದಕ್ಕೆ ಮತ್ತು ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಂಬಂಧಪಟ್ಟ ಶುದ್ಧ ನೀರನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರು ಮಾಡಬೇಕು. ಆಮೇಲೆ ಮಕ್ಕಳಿಗೆ ಶುದ್ಧೀಕರಿಸಿದ ನೀರನ್ನು ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಆಮೇಲೆ ಇಲ್ಲಿ ಶುದ್ಧೀಕರಣ ಘಟಕ ಇದೆ, ಅದ್ರ ಮೂಲಕ ಶುದ್ಧೀಕರಣ ನೀರು ನೀಡಲಾಗ್ತಿದೆ ಅಂತಕ್ಕಂಥದ್ದು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ, ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಉಪಯೋಗಿಸ್ತಕ್ಕಂಥ ನೀರನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅದು ಕುಡಿಯಲಿಕ್ಕೆ ಯೋಗ್ಯವಾಗಿದೆಯಾ, ಆಮೇಲೆ ಮಧ್ಯಾಹ್ನ ಬಿಸಿಲೋದಕ್ಕೆ ಅದನ್ನು ಉಪಯೋಗಿಸಲಿಕ್ಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ಅದು ಪರೀಕ್ಷೆ ಮಾಡಿ ಅದರ ಒಂದು ದಾಖಲಾತಿಯನ್ನು ಶಾಲೆ ನಿರ್ವಹಣೆ ಮಾಡಬೇಕು. ಅದನ್ನು ಮಾಡಿದ್ದಾರೆ ಇಲ್ಲಿ. ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ, ಎಲ್ಲ ತರಗತಿ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆಯೇ, ಮಕ್ಕಳು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರಬೇಕು. ಸ್ವಾಭಾವಿಕ ಬೆಳಕಿರ್ಬೋದು, ಕೃತಕವಾಗಿರ್ತಕ್ಕಂಥ ಬೆಳಕಿರ್ಬೋದು. ಮತ್ತು ವಿಜ್ಞಾನ ಪಾಠ ಪ್ರವಚನಗಳನ್ನು ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಬೇಕಾದ್ರೆ ವಿದ್ಯುತ್ತಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಇಲ್ಲಿ ಶಾಲೆ ಹೊಂದಿದೆ. ಆಮೇಲೆ ಶಾಲೆಯ ಆವರಣದಲ್ಲಿ ಆಟದ ಮೈದಾನ ಇದೆ. ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆ ಕಲಿಕೆ ಆಗಬೇಕಾದ್ರೆ ಶಾಲೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಕ್ರೀಡಾ ಅಂಕಣಗಳನ್ನು ಹೊಂದಿರತಕ್ಕಂಥ ಒಂದು ಕ್ರೀಡಾ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ನಿಮ್ಮ ಶಾಲೆಯಲ್ಲಿ ಅಲ್ಲಿ ಇದೆ, ಅಲ್ಲಿ ಆಟದ ಮೈದಾನ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ, ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲೆಯ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು.
ಅಕಸ್ಮಾತ್ ಏನಾರ ಮಗು ಶಿಕ್ಷಕರ ಕಣ್ತಪ್ಪಿ ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಏನಾರು ಅನಾಹುತ ಆಗ್ಬೋದು ಅಂತಕ್ಕಂಥದ್ದು, ಅನಾನುಕೂಲ ಆಗ್ಬೋದು. ಅದಲ್ಲದೆ ಶಾಲೆಯ ಸುತ್ತಮುತ್ತ ಕಾಡು ಗಿಡಮರಗಳು ಏನೆಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಷಜಂತುಗಳು ತರಗತಿ ಕೊಠಡಿಗೆ ಬಂದು ಸೇರಿಕೊಂಡು ಮಕ್ಕಳಿಗೆ ಅದರಿಂದ ಅನಾನುಕೂಲ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ, ರಕ್ಷಣಾ ದೃಷ್ಟಿಯಿಂದ ಶಾಲೆ ಕಾಂಪೌಂಡ್ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ 10% ಮಾತ್ರ ಕಾಂಪೌಂಡ್ ಇಲ್ಲ, ಮತ್ತು 90% ಇರ್ತಕ್ಕಂಥದ್ದು ಕಂಡುಬಂದಿದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಶಾಲೆ ಗ್ರಂಥಾಲಯವನ್ನು ಹೊಂದಿರಬೇಕು, ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು. ಭಾಷೆಯನ್ನು ಕಲಿಸ್ತಕ್ಕಂಥದ್ದು, ವ್ಯಾಕರಣ, ಗ್ರಾಮರು, ಗಣಿತದ ಲೆಕ್ಕಗಳನ್ನು ಕಲಿಸ್ತಕ್ಕಂಥದ್ದು, ವಿಜ್ಞಾನದ ಅನೇಕ ವಿಭಾಗಗಳ ವಿಷಯಗಳನ್ನು ಕಲಿಸ್ತಕ್ಕಂಥದ್ದು, ಆಮೇಲೆ ಸಮಾಜ ವಿಜ್ಞಾನ, ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳ ಅನೇಕ ವಿಷಯಗಳನ್ನು ಕಲಿಸ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು, ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಯಾಕೆಂತಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಕೇವಲ 20-25 ಭಾಗದಷ್ಟು ಮಾತ್ರ ವಿಷಯ ಮಾತ್ರ ಕಲಿಕೆಗೆ ಸಿಗ್ತದೆ. ಅಷ್ಟೇ ವಿಷಯಗಳನ್ನು ಪ್ರೌಢ ಹಂತದಲ್ಲಿ ಕಲಿತರೆ ಸಾಕಾಗೋದಿಲ್ಲ. ಮುಂದಿನ ಅವರ ಉನ್ನತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು, ಪದವಿಗಳನ್ನು ಪಡೆದುಕೊಂಡು ಹೊರಗಡೆ ಬರಬೇಕು, ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಒಳ್ಳೊಳ್ಳೆ ಕ್ಷೇತ್ರಗಳನ್ನು ಸಾಧನೆ ಮಾಡಬೇಕು ಅಂದರೆ ಪ್ರೌಢ ಹಂತದಲ್ಲಿ ಬರೀ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ತಿಳಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಹಾಗಾಗಿ ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು, ಮಗು ಅವುಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು, ಮುಂದೆ ಮುಂದುವರಿಕೆ ಬರ್ತದೆ ಅಂತಕ್ಕಂಥ ಒಂದು ಮಾರ್ಗಸೂಚಿ ಅಂಶ. ಅದರ ಪ್ರಕಾರ ಇಲ್ಲಿ 3110 ಪುಸ್ತಕಗಳಿರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿ ಇದೆ. ಅದರಲ್ಲಿ ದಿನಪತ್ರಿಕೆ ಇರಬೇಕು ಅಂತಕ್ಕಂಥದ್ದಿದೆ, ಆಮೇಲೆ ನಿಯತಕಾಲಿಕೆಗಳಿರಬೇಕು ಅಂತಕ್ಕಂಥದ್ದಿದೆ, ಎಲ್ಲ ವಿಷಯದ ಪುಸ್ತಕಗಳಿರಬೇಕು ಅಂತಕ್ಕಂಥದ್ದಿದೆ, ಆಮೇಲೆ ಗ್ರಂಥಾಲಯದ ಅವಧಿಯನ್ನು ನಮೂದು ಮಾಡಬೇಕು ಅಂತಕ್ಕಂಥದ್ದು, ಆಮೇಲೆ ಮಕ್ಕಳಿಗೆ ನೀಡ್ತಕ್ಕಂಥದ್ದು ಹಂಚಿಕೆ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದಿದೆ. ಇದೆಲ್ಲವೂ ಸಾಮಾನ್ಯವಾಗಿ ನಿಮ್ಮ ಶಾಲೆಯಲ್ಲಿ ಉತ್ತಮವಾಗಿ ನಿರ್ವಹಣೆ ಆಗ್ತಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು, ಕ್ರೀಡಾ ಸ್ಪರ್ಧೆಗೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಶಾಲೆ ಹೊಂದಿದೆ. ಎಲ್ಲ ತರಗತಿಗಳಲ್ಲಿ ಕಲಿಕಾ ಬೋಧನಾ ಸಾಮಗ್ರಿಗಳು ಲಭ್ಯವಿದೆ. ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಕಲಿಕಾ ಟೀಚಿಂಗ್ ಏಡ್ಸ್ ಅಂತಕ್ಕಂಥದ್ದು ಅದನ್ನು ಬಳಸ್ಕೊಂಡು ಪಾಠ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಒಂದು ಉತ್ತಮವಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಹೊಂದಿರತಕ್ಕಂಥ ತಂತ್ರಾಂಶ ಒಳಗೊಂಡಿರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳಿರಬೇಕು ಅಂತಕ್ಕಂಥದ್ದು. ಕಂಪ್ಯೂಟರ್ಗಳಿರಬೇಕು, ಲ್ಯಾಪ್ಟಾಪ್ಗಳಿರಬೇಕು, ಪ್ರೊಜೆಕ್ಟರ್ಗಳಿರಬೇಕು, ಸ್ಮಾರ್ಟ್ ಬೋರ್ಡ್ಗಳಿರಬೇಕು, ಸ್ಮಾರ್ಟ್ ಟಿವಿಗಳಿರಬೇಕು ಅಂತಕ್ಕಂಥದ್ದು. ಅದರ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡತಕ್ಕಂಥ ಅವಕಾಶಗಳಿರ್ತದೆ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ. ಶಿಕ್ಷಕರ ಪಾಠ ಪ್ರವಚನ ಹೇಗೆ ನಿರ್ವಹಣೆ ಆಗ್ತದೋ ಅದೇ ರೀತಿಯಲ್ಲಿ ಅವುಗಳ ಮೂಲಕವೂ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಪಠ್ಯದ ವಿಷಯಗಳು, ಪಠ್ಯೇತರವಾಗಿರ್ತಕ್ಕಂಥ ಬೇರೆ ಬೇರೆ ವಿಷಯಗಳನ್ನು, ಕಲಿಕಾ ಜ್ಞಾನವನ್ನು ಇಲ್ಲಿ ಕಲಿಯಲಿಕ್ಕೆ ಅವಕಾಶ ಇದೆ. ಕಂಪ್ಯೂಟರ್ಗಳು ಈ ಶಾಲೆಯಲ್ಲಿ ಇಲ್ಲ. ಆಗಲೇ ಈ ಪ್ರೌಢಾಂತದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ನ ಕೆಲವೊಂದು ಜ್ಞಾನವನ್ನು ಪಡ್ಕೊಂಡ್ರೆ ಮುಂದಿನ ಅವರ ವಿದ್ಯಾಭ್ಯಾಸದ ಹಂತಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಲ್ಯಾಪ್ಟಾಪ್ ಒಂದಿದೆ, ಆಮೇಲೆ ಪ್ರೊಜೆಕ್ಟರ್ ಒಂದಿದೆ, ಅದರ ಮೂಲಕ ಕೆಲವೊಂದು ತರಗತಿಗಳು ನಿರ್ವಹಣೆ ಆಗ್ತಿದೆ ಅಂತ ಮಕ್ಕಳು ಹೇಳಿದ್ದಾರೆ. ಆಮೇಲೆ ಸ್ಮಾರ್ಟ್ ಬೋರ್ಡ್ ಇದೆ, ಸ್ಮಾರ್ಟ್ ಟಿವಿಗಳು ಏನಿದೆ, ಇದರ ಮೂಲಕ ಕೆಲವೊಂದು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇದರಿಂದ ಏನಾಗ್ತದೆ, ಕೆಲವು ಶಿಕ್ಷಕರ ಹೊರೆ ಕಡಿಮೆ ಆಗ್ತದೆ. ಇದರ ಮೂಲಕ ಪಾಠ ಪ್ರವಚನಗಳನ್ನು ಮಾಡಿದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಲಭ್ಯ ಆಗ್ತದೆ. ಅವುಗಳನ್ನೆಲ್ಲ ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಜಾಗೃತಿ ದಿನವನ್ನು ಜಾರಿ ಮಾಡಲಾಗಿದೆ. ಈ ಒಂದು ನಿಯಮವನ್ನು ಪಾಲನೆ ಮಾಡಿದ್ದಾರೆ. ಯುವ ಮತ್ತು ಪರಿಸರ ಕ್ಲಬ್ ಇದೆಯಾ? ಪರಿಸರದ ಜ್ಞಾನವನ್ನು ಮಕ್ಕಳಿಗೆ ಮೂಡಿಸ್ತಕ್ಕಂಥದ್ದು ಆ ಎಲ್ಲ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗ್ತದೆ. ಮಕ್ಕಳಿಗೆ ವಿಜ್ಞಾನ ಪಾಠ ಪ್ರವಚನಗಳನ್ನು ಮಾಡಬೇಕಾದ್ರೆ ಪ್ರಯೋಗವನ್ನು ತೋರಿಸಿ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಶಿಕ್ಷಕರು. ಆಗ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಾಲಯದ ವಸ್ತುಗಳಿದೆಯಾ, ಪರಿಕರಗಳಿದೆಯಾ ಅಂತಕ್ಕಂಥದ್ದನ್ನು ನೋಡಬೇಕು. ಎಲ್ಲವೂ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯವಿದೆಯಾ ಅಂತಕ್ಕಂಥದ್ದು, ಕಿಟ್ಗಳ ಮೂಲಕ ಪಾಠ ಪ್ರವಚನ ಮಾಡ್ತಕ್ಕಂಥದ್ದು ಅದು ಇರ್ತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳಿಗೆ ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡಲಾಗ್ತಿದೆಯೇ? ಹೆಣ್ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಅವರಿಗೆ ಕರಾಟೆ ತರಬೇತಿಯನ್ನು ನೀಡತಕ್ಕಂಥದ್ದು ಇಲ್ಲಿ ಖಾಸಗಿ ಶಿಕ್ಷಕರನ್ನ ಕರೆಸಿಕೊಂಡು
ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯತೆ ವಿಲೇವಾರಿ, ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳಿಂದ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯಲ್ಲಿ ಭೌತಿಕವಾಗಿ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯಿಂದ ದೊರೆತಕ್ಕಂಥ ಅನುದಾನದಿಂದ ಸಾಧ್ಯತೆ ಆಗಲ್ಲ. ಹಾಗಾಗಿ ಸರ್ಕಾರ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡೆದುಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಸಂಸದರ ಅನುದಾನ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರ ಅನುದಾನ ಇರ್ಬೋದು, ಶಿಕ್ಷಕರ ಪ್ರತಿನಿಧಿಗಳ ಅನುದಾನಗಳಿರ್ಬೋದು, ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಿಮ್ಮ ಶಾಲೆ ಯಾವ ರೀತಿ ಪಡ್ಕೊಂಡಿದೆ ಅಂತಕ್ಕಂಥದ್ದು, ಶಾಸಕರ ಅನುದಾನದಿಂದ 2023-24ರಲ್ಲಿ ಒಂದು ಕೊಠಡಿಯ ಮೇಲ್ಛಾವಣಿ ರಿಪೇರಿಯಾಗಿದೆ. 3 ಲಕ್ಷ ಅನುದಾನವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯತಿಯಿಂದ 2023-24ರಲ್ಲಿ ಒಂದು ಆಟದ ಮೈದಾನ ಸಮತಟ್ಟಾಗಿದೆ. 5 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟುಕೊಂಡು ಜಿಲ್ಲಾ ಪಂಚಾಯತ್ ವತಿಯಿಂದ 2021-22ರಲ್ಲಿ ಒಂದು ಶೌಚಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು 1 ಲಕ್ಷ ಅನುದಾನ. ಗ್ರಾಮ ಪಂಚಾಯತ್ ವತಿಯಿಂದ ಈಗ ಪ್ರಸ್ತುತ 25-26ನೇ ಸಾಲಿನಲ್ಲಿ ಒಂದು ಶೌಚಾಲಯ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ, ನಿರ್ಮಾಣ ಹಂತದಲ್ಲಿದೆ. ಅದಕ್ಕೆ 5,20,000 ಅನುದಾನವನ್ನು ಈಗಾಗಲೇ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ, ನಿರ್ಮಾಣ ಹಂತದಲ್ಲಿದೆ. ಈ ಎಲ್ಲ ಕಾಮಗಾರಿಗಳನ್ನು ತಂದಿರ್ತಕ್ಕಂಥದ್ದು. ಆಮೇಲೆ ಇಲಾಖಾ ನಿಯಮಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ತಡವಾಗಿ ಬರ್ತಾ ಇದ್ದಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ. ಶಿಕ್ಷಕರು ಇಲಾಖಾ ನಿಯಮದ ಪ್ರಕಾರ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಆಮೇಲೆ ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅವುಗಳ ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮಗುವಿಗೆ ಮತ್ತು ಅವರ ಪೋಷಕರಿಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಇವೆಲ್ಲವೂ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯ ಎಲ್ಲರಿಂದ ಬಂದಿದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಮತ್ತು ಶಾಲೆಯಲ್ಲಿ ಉತ್ತಮವಾಗಿರತಕ್ಕಂಥ ಕಲಿಕಾ ವಾತಾವರಣ ಇರಬೇಕಾದ್ರೆ ಎಲ್ಲ ವಿಷಯದ ಬೋಧಕರ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ಅದೇ 3 ಶಿಕ್ಷಕರ ಕೊರತೆ ಇದೆ. 2 ವಿಷಯವಾದ ಶಿಕ್ಷಕರು, 1 ದೈಹಿಕ ಶಿಕ್ಷಕರ ಕೊರತೆ ಇದೆ. ಅದನ್ನು ನಾವು ಅರ್ಜಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆಯೇ? ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಆಮೇಲೆ ಆ ಬದಲಾವಣೆಗೆ ತಕ್ಕಂತೆ ಶಿಕ್ಷಕರು ತಯಾರಾಗಬೇಕಾಗ್ತದೆ. ಅವರ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇಲಾಖೆ ಆಗಾಗ್ಗೆ ಅನೇಕ ತರಬೇತಿಗಳನ್ನು ನೀಡುತ್ತದೆ. ಅದನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಇತ್ತೀಚೆಗೆ ಯಾವುದೇ ತರಬೇತಿ ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಡಾಟಾ ವಿಡಿಯೋ ಕಾರ್ಯವನ್ನು ಮಾಡಲಾಗಿದೆ, ಇದನ್ನು ಮಾಡಿದ್ದಾರೆ. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಯಾವುದೇ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಇತರ ಉದ್ದೇಶಗಳಿಗೆ ಶಾಲೆಯನ್ನು ಬಳಸುವುದಿಲ್ಲ, ಕಡ್ಡಾಯವಾಗಿದೆ, ಬಳಸ್ತಾ ಇಲ್ಲ ಅಂತಕ್ಕಂಥದ್ದು. ಪ್ರವೇಶ ಶುಲ್ಕ, ಕ್ಯಾಪ್ಟೇಷನ್ ಶುಲ್ಕ, ಅರ್ಜಿ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತಿದೆ. ಏಕೆಂದರೆ ಎಲ್ಲ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಸರ್ಕಾರದಿಂದ. ಇಲ್ಲಿ 9 ಮತ್ತು 10ನೇ ತರಗತಿಗೆ ಒಂದು ವಿದ್ಯಾರ್ಥಿಗೆ 20 ರೂಪಾಯಿಗಳ ಅಭಿವೃದ್ಧಿ ಶುಲ್ಕ ಅಂತಕ್ಕಂಥದ್ದು ತಗೊಳ್ತಾ ಇದ್ವಿ. ಬಂದಿರ್ತಕ್ಕಂಥದ್ದು ಯಾವುದು ತಗೊಳ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬರ್ತಾ ಇದೆ. ಹಾಗೇನಾದರೂ ತೆಗೆದುಕೊಂಡಿದ್ದರೆ ನೀವು ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾತ್ರ ಶಾಲಾಭಿವೃದ್ಧಿ ಸಮಿತಿ ಇರ್ತದೆ. ಎಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇರ್ತದೋ ಅಷ್ಟೇ ಶಾಲೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ, ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನೋಡಿದಾಗ ನಿಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇದೆ, ಆಗಾಗ ಭಾಗವಹಿಸ್ತದೆ, ಎಲ್ಲ ಯೋಜನೆಗಳನ್ನು ತಯಾರಿಸ್ತದೆ, ಶಾಲೆಯ ಅಭಿವೃದ್ಧಿಯ ಬಗ್ಗೆ ಗಮನವನ್ನು ಹರಿಸ್ತದೆ ಅಂತ ಮಾತನ್ನು ಹೇಳಿದ್ದಾರೆ, ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಆ ನಿಯಮದ ಪ್ರಕಾರ ಶಾಲಾಭಿವೃದ್ಧಿ ಸಮಿತಿ ಪ್ರತಿ ತಿಂಗಳು ಒಂದು ಸಭೆಯನ್ನು ಕರೀಬೇಕು. ಒಂದು ವರ್ಷದಲ್ಲಿ 12 ಸಭೆಗಳಾಗಬೇಕು. ಶಾಲೆಯ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಎಲ್ಲ ಅಂಶಗಳು ಅದರಲ್ಲಿ ಅಡಕವಾಗಿರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ 2023-24ರಲ್ಲಿ 6 ಸಭೆಗಳಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. 12 ಸಭೆಗಳಾಗಬೇಕು ಅಂತಕ್ಕಂಥ ನಿಯಮ ಇದೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ
ಇಲಾಖಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಕಲಿಕಾ ವಾತಾವರಣಗಳ ಬಗ್ಗೆ ಮಾಹಿತಿಯನ್ನು ಇಲಾಖಾ ಮೇಲಾಂತಕ್ಕೆ ಮತ್ತು ಸರ್ಕಾರಕ್ಕೆ ತಲುಪಿಸಬೇಕು ಅಂತಕ್ಕಂಥದ್ದು. ಅದರ ಪ್ರಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರೌಢಶಾಲೆಗೆ 1 ವರ್ಷದಲ್ಲಿ 2 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ 1 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲೆ ನಿರ್ವಹಣೆ ಆಗಿದೆ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು 1 ಬಾರಿ ಭೇಟಿ 2 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥದ್ದಿದೆ. ಅವರು ಸಹ 1 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲೆ ನಿರ್ವಹಣೆ ಆಗಿದೆ. ಆಮೇಲೆ ಕ್ರೀಡಾ ಅನುದಾನವನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು 2024-25ರಲ್ಲಿ 25,000 ರೂಪಾಯಿ ಕ್ರೀಡಾ ಅನುದಾನ ಪಡ್ಕೊಂಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಖರೀದಿ ಇದೆ. ನಾವು ಅದನ್ನು ಪರಿಶೀಲನೆ ಮಾಡಿದ್ದೇವೆ. ಒಟ್ಟು 19 ವಿವಿಧ ಕ್ರೀಡಾ ಪರಿಕರಗಳನ್ನು ಖರೀದಿ ಮಾಡಿದ್ದಾರೆ. ಅವು ನಮ್ಮ ಶಾಲೆಯಲ್ಲಿ ಇದ್ದಾವೆ. ಗ್ರಂಥಾಲಯಕ್ಕೆ ಅನುದಾನವನ್ನು ಪಡೆದಿದೆಯಾ? 24-25ರಲ್ಲಿ 15,000 ರೂಪಾಯಿ ಗ್ರಂಥಾಲಯದ ಅನುದಾನವನ್ನು ಪಡೆದಿದೆ. ಮಾರ್ಗಸೂಚಿ ಪ್ರಕಾರ 89 ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯದಲ್ಲಿ ಅಳವಡಿಸಿದ್ದಾರೆ. ಆಮೇಲೆ ಹೆಣ್ಣುಮಕ್ಕಳಿಗೆ ಕರಾಟೆ ಅನುದಾನ 120,000 ರೂಪಾಯಿ ಪಡೆದಿದ್ದಾರೆ. ಕರಾಟೆಯನ್ನು ತರಬೇತಿಯನ್ನು ಶಾಲೆಯಲ್ಲಿ ನೀಡ್ತಾ ಇದ್ದಾರೆ. ಆಮೇಲೆ ಸ್ವಚ್ಛತಾ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ಶಾಲೆಯ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಶಾಲಾ ಸುರಕ್ಷತಾ ಸಮಿತಿಯ ಮಕ್ಕಳ ಸುರಕ್ಷತೆ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಅದನ್ನು ರಚನೆ ಮಾಡಿದ್ದಾರೆ. ದೂರುಪೇಟಿಗೆ ಏನಾದರೂ ದೂರುಗಳಿದ್ದರೆ ಸದಸ್ಯರಿಗೆ ಒಂದು ದೂರುಪೇಟಿಗೆ ನಿರ್ವಹಣೆ ಮಾಡಬೇಕು. ಅದನ್ನು ಮಾಡಿದ್ದಾರೆ. ಶಾಲಾ ಸುರಕ್ಷತಾ ಪ್ರತಿಜ್ಞೆಯನ್ನು ನಿರ್ವಹಣೆ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳ ಸ್ವಲ್ಪ ಅಂತರದಲ್ಲಿ ಇರ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಕಂಡು ಬಂದಿಲ್ಲ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವಿದೆ. ಶಾಲೆಯಲ್ಲಿ ಮಕ್ಕಳು ಏನಾದರೂ ಕ್ರೀಡೆಗಳಲ್ಲಿ ಭಾಗವಹಿಸಿದರೆ, ಆಟಪಾಠದಲ್ಲಿ ಭಾಗವಹಿಸಿದರೆ, ಕೆಲವೊಂದು ಆರೋಗ್ಯದಲ್ಲಿ ತೊಂದರೆ, ಸಣ್ಣ ಪುಟ್ಟ ಗಾಯಗಳಾದರೆ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ದೊರೆಯಬೇಕು ಅಂತಕ್ಕಂಥ ನಿಯಮ ಇದೆ. ಅದಕ್ಕೆ ಪ್ರಥಮ ಚಿಕಿತ್ಸಾ ಪಟ್ಟಿಗೆಯನ್ನು ಶಾಲೆ ಹೊಂದಿರಬೇಕು. ಅಲ್ಲಿ ಕೆಲವೊಂದು ಕನಿಷ್ಠ ಔಷಧಿಗಳು ಇರಬೇಕು ಅಂತಕ್ಕಂಥದ್ದು ಅದು ಇದೇ ಇಲ್ಲಿ ಕಂಡುಬಂದಿದೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಆಮೇಲೆ ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿ, ಅವುಗಳನ್ನು ಶಾಲಾ ಮುಖ್ಯ ಶಿಕ್ಷಕ ಕೊಠಡಿಗೆ ಫಲಕದ ರೂಪದಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು. ಏನಾದರೂ ತೊಂದರೆಗಳಾದರೆ ಬೇರೆ ಸಂದರ್ಭದಲ್ಲಿ ಕೂಡಲೇ ಆ ಇಲಾಖೆಯಿಂದ ಸಂಪರ್ಕ ಮಾಡಬೇಕಂದ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಯಮ ಇದೆ. ಅದನ್ನು ಮಾಡಿದ್ದಾರೆ. ಅದಲ್ಲದೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ಅಧಿಕಾರಿಗಳ ಹೆಸರು ಮತ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಬೇಕು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ. ಅದನ್ನು ಮಾಡುತ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಒಂದು ಶಾಲೆಯಲ್ಲಿ ವೃತ್ತಿಪರ ಮಾರ್ಗದರ್ಶನ ಸಂಬಂಧಪಟ್ಟ ಮತ್ತು ಸಮಾಲೋಚನೆ ಕೌಶಲ್ಯ ಯಾವುದಾದ್ರು ಮಗು ಮಾನಸಿಕವಾಗಿ ಖಿನ್ನತೆಗೊಳಗಾದಾಗ ಸಮಾಲೋಚನೆ ಮಾಡಿ ಸಹಜ ಸ್ಥಿತಿಗೆ ತರ್ತಕ್ಕಂಥ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ಇಲಾಖೆ ತರಬೇತಿಯನ್ನು ನೀಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ಪಡೆದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು. ರಸಪ್ರಶ್ನೆ ಚಟುವಟಿಕೆಗಳು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಸಪ್ರಶ್ನಾ ಚಟುವಟಿಕೆಗಳು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಳ ಪ್ರಯೋಗಗಳು ಇತ್ಯಾದಿ ಅನೇಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನಿರ್ವಹಿಸಲಾಗುತ್ತದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹೀಗೆ ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 134 ಅಂಶಗಳ ಮಾರ್ಗಸೂಚಿ ಅಂಶಗಳನ್ನು ಎಲ್ಲ ಪರಿಶೀಲನೆಗೆ ಒಳಪಡಿಸಿದ್ದೇವೆ. ಅದರನ್ನೆಲ್ಲ ಅಂಶಗಳನ್ನು ನಾವು ಈಗ ಸಭೆ ಮುಂದೆ ಏನೇ ಉತ್ತಮ ಅಂಶಗಳಿರ್ಬೋದು, ಲೋಪದ ಅಂಶಗಳಿರ್ಬೋದು, ಏನು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ. ಸಾಮಾನ್ಯವಾಗಿ ನಿಮ್ಮ ಶಾಲೆ ಹೆಚ್ಚಿನ ಎಲ್ಲ ಉತ್ತಮ ಅಂಶಗಳಿರ್ತಕ್ಕಂಥದ್ದು ಕಂಡು ಬಂದಿದೆ. ನಮಗೆ ಕೆಲವು ಲೋಪದೋಷಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಎಲ್ಲರ ಪಾತ್ರ ಇದೆ. ಶಿಕ್ಷಕರು, ಪೋಷಕರು, ಗ್ರಾಮಸ್ಥರು ಎಲ್ಲರ ಪಾತ್ರ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಇದಲ್ಲದೆ ನಾವು ಶಿಕ್ಷಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಆಮೇಲೆ ಮನೆ ಭೇಟಿ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಆಮೇಲೆ ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಅದರಲ್ಲಿ ಪೋಷಕರು ಎಲ್ಲ ಉತ್ತಮವಾಗಿದೆ ಶಾಲೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೆಲವೇ ನಾವು ಪೋಷಕರ ಮನೆಗೆ ಭೇಟಿ ನೀಡಿದ್ವಿ. ಅದೇ ರೀತಿ ನಾವು ಮಕ್ಕಳೊಂದಿಗೆ ನಾವು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಅದರ ವರದಿಯನ್ನು ನಾವು ವರದಿ ಮೂಲಕ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಒಂದು ನಿಯೋಜನೆಯನ್ನು ಹೇಳಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಬ್ಬ ದ್ವಿತೀಯ ದರ್ಜೆಯ ಸಹಾಯಕರಿದ್ದಾರೆ. ದ್ವಿತೀಯ ದರ್ಜೆಯ ಸಹಾಯಕರಿದ್ದಾರೆ. ಅವರ ವರ್ತನೆ ವಿಭಿನ್ನವಾಗಿರ್ತದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದನ್ನು ತಾವೇ ಚರ್ಚೆ ಮಾಡಿ ಅದು ಏನು ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಒಂದು ಇದನ್ನು ಕಂಡ್ಕೊಳ್ತಕ್ಕಂಥದ್ದು. ಹೀಗೆ
ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವೀಗ ಸಭೆಯ ಮುಂದೆ ಮಂಡಿಸಿದ್ದೇನೆ. ನಾವೆಲ್ಲರೂ ಚರ್ಚೆ ಮಾಡಿ ನಾವೇನು ಪರಿಶೀಲನೆ ಮಾಡಿದ್ವಿ ಆ ಅಂಶಗಳಂತೆ ಬೇರೆ ಏನಾದರೂ ಇದ್ದರೂ ಸಹ ನಾವು ಈ ಸಭೆಯಲ್ಲಿ ತಾವು ತಿಳಿಸಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ನಾವು ವರದಿ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಇದರಿಂದ ಏನಾಗ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಏನೋ ಕೆಲವೊಂದು ನ್ಯೂನತೆಗಳು ಬಂದರೆ ಅದನ್ನು ಸರಿಪಡಿಸಿಕೊಂಡು ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮಕ್ಕಳಿಗೆ ಹತ್ತಿರದಲ್ಲೇ ಉತ್ತಮವಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲೂ ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ನೀವು ಇಲ್ಲೇ ಸುತ್ತಮುತ್ತಲ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡೋದಂತೆ ತಾಲೂಕಿನ ಎಲ್ಲ ಶಾಲೆಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅದರಲ್ಲಿ ನಿಮ್ಮ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಾಲೆ ಇದ್ದಂತೆ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನೀವೇ ಇಲ್ಲಿ ಅದರ ಜೊತೆಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆಯನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಶಿಕ್ಷಕರೊಂದಿಗೆ ನಿಮ್ಮ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ. ಹೀಗೆ ಈ ಎಲ್ಲ ವಿಷಯಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸತತ 2 ದಿನದಿಂದ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾರ್ಗಸೂಚಿಯಲ್ಲಿರುವಂತೆ 134 ಅಂಶಗಳನ್ನು ಮಂಡನೆ ಮಾಡಿದಂತಹ ಶ್ರೀ ದೇವೇಂದ್ರಪ್ಪ ಸರ್ ಇವರಿಗೆ ಧನ್ಯವಾದಗಳು. ವರದಿಗಳನ್ನು ಚರ್ಚೆ ಅಂತ ಪೋಷಕರು ಮತ್ತು ಸಾರ್ವಜನಿಕರಿಂದ ಈ ವರದಿಯ ಮೇಲಿನ ಚರ್ಚೆ ಇದೀವಾಗ. ಸೊ ಈ ಚರ್ಚೆಯನ್ನ ನೀವೆಲ್ಲರೂ ಸೇರಿ ಮಾಡಬೇಕು. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಈ ಚರ್ಚೆ ಮೇಲೆ ನಿಮ್ಮ ಅಭಿಪ್ರಾಯವನ್ನ ಹೇಳಿದ್ರೆ ಅವ್ರು ಹೇಳ್ತಾರೆ. 134 ನಿಮಿಷ ಹೇಳಿದ್ರಲ್ಲ, ನಿಮ್ಮ ಬಗ್ಗೆ ಏನಾದ್ರು ಅನುಮಾನಗಳಿದ್ರೆ ಈಗ ನಾವು ಶಾಲೆಯ ಪರಿಶೀಲನೆ ಮಾಡ್ತಿರ್ತೀವಿ, ಶಿಕ್ಷಕರ ಜೊತೆಗೆ ಪರಿಶೀಲನೆ ಮಾಡ್ತಿರ್ತೀವಿ. ನಾವೆಲ್ಲ ಸರಿ ಇದೆ ಅಂತ ಹೇಳ್ಬೋದು. ಅದನ್ನ ನೀವು ಹೇಳ್ಬೇಕು ಸರಿ ಇದೆ ಇಲ್ಲ ಅಂತೇಳಿ. ನಾವು ವರದಿ ಕೂಡ ಕೂತಿದ್ದು ಸರಿ ಇರೋಲ್ಲ. ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಏನು ಕಾಣಿಸುತ್ತೆ ಅದನ್ನಷ್ಟೇ ಕೊಡ್ತೇವೆ. ಅದನ್ನ ಅದು ಮೀರಿದ ಏನಾದರೂ ಇದ್ರೆ ನೀವು ಇಲ್ಲಿ ಚರ್ಚೆ ಮಾಡ್ಬೋದು. ಏನಾಗಿದೆಯಾ ನಿಮ್ಗೆ ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ಈ ವರದಿ ಮೇಲೆ ಏನೇ ಡೌಟ್ಸ್ ಇದ್ರು ಇದ್ರ ಹತ್ರ ಚರ್ಚೆ ಮಾಡ್ಬೋದು. ಕೊಡ್ಬೋದಾ? ಹಾಗೆ ಅವ್ರಿಗೆ ಕೊಡ್ಬೋದಾ? ಹೀಗೆ ಓದಿದ್ರೆ ಕೊಡ್ಬೋದು. ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ವಾಸ್ತವಾಂಶ ಸರಿ ಇದೆ ಅನ್ಸುತ್ತೆ ವರದಿಯಲ್ಲಿ. ಏನೂ ಪ್ರಶ್ನೆ ಇಲ್ಲ ಅಂದ್ರೆ ಅರ್ಥ ಆಗಿದೆ, ಏನೂ ಸಮಸ್ಯೆ ಇಲ್ಲ ಅಂದ್ರೆ ಅರ್ಥನೇ ಆಗಿಲ್ಲ ಅಂತಲ್ಲ, ಎಲ್ಲರೂ ಅರ್ಥ ಆಗಿದೆ, ಏನೂ ಸಮಸ್ಯೆ ಇಲ್ಲ. ಮೊದಲನೇದಾಗಿ ಪೋಷಕರಿಗೆ ಧನ್ಯವಾದಗಳು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧಿಕಾರಿ ವರ್ಗದವರೇ, ಕೆಂಚೆ ಅಧ್ಯಕ್ಷರೇ ಮತ್ತು ಪೋಷಕರೇ, ವಿದ್ಯಾರ್ಥಿಗಳು. ಈಗ ನಮ್ಮ ಮತ್ತೆ 12ವರೆಗೆ ನಮಗೆ ಮ್ಯಾಥ್ಸ್ ಸಂಜೆಗೆ ಒಂದು ಮೀಟಿಂಗ್ ಇದೆ ನಮ್ಮಲ್ಲಿ. ಹಾಗಾಗಿ ನಾವು ಅಲ್ಲಿ ಹೋಗ್ತೇವೆ. ವರದಿ ಏನು ಮಂಡಿಸಿದಾರಲ್ಲ ಆ ವರದಿಯನ್ನು ನಾವು ಆರ್ಥಿಕವಾಗಿ ಏನು ಹಣಕಾಸು ಬಂದಿದೆ ಖರ್ಚು ಮಾಡಿದೆ ಅದರ ಲೆಕ್ಕಾಚಾರವನ್ನು ಮಾತ್ರ ಮುಕ್ತವಾಗಿ ನಾವು ಅವರು ಮತ್ತು ಶಿಕ್ಷಕರು ವಿತ್ ವೋಚರು ರೆಕಾರ್ಡಿ ನೋಡಿದ್ದಾರೆ. ಅದು ಬಿಟ್ಟರೆ ಈ ಪೋಷಕರು ಮತ್ತು ಮಕ್ಕಳ ಹತ್ರ ಮಾಹಿತಿ ತಗೋಬೇಕಾದ್ರೆ ನಮ್ಮ ಟೀಚರ್ಸ್ ತಗೊಳ್ಳೋದಿಲ್ಲ. ಮೊನ್ನೆ ವಿಶೇಷ ಅಂತ ಹೇಳಿದ್ರೆ ನಾವು ಪೋಷಕರ ಯಾರು ಸಿಕ್ಕಿಲ್ಲ, ಗದ್ದೆಗೆ ಹೋಗಿದ್ದೀವಿ, ಗದ್ದೆ ಕೊಡಲಿದ್ರು ಅಲ್ಲೇ ಹೋಗಿ ಅವ್ರನ್ನ ಇದು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಏನು ವರದಿಯನ್ನು ಮಾಡಿಸಿದ್ದಾರೆ ಅದು ಏನು ಸಣ್ಣ ಪುಟ್ಟ ಲೋಪದೋಷಗಳಿಲ್ಲ ಅಂತ ಏನಿಲ್ಲ, ನಮ್ಮಲ್ಲೂ ಇದ್ದಾವೆ. ಆ ಲೋಪದೋಷಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಎಲ್ಲೂ 100% ಪರ್ಫೆಕ್ಟ್ ಎಲ್ಲೂ ಸಿಗೋದಿಲ್ಲ. ಈಗ 99% ಪರ್ಫೆಕ್ಟ್ ಅಂದ್ರೆ 1% ಪರ್ಫೆಕ್ಟ್ ಇಲ್ಲ ಅಂದ್ರೆ 100% ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಹೇಳಿದ್ರು ಇದು ಮಾಡ್ಕೊಂಡು ಹೋಗ್ತೀವಿ. ಈಗ ಮತ್ತೆ ಶಿಕ್ಷಕರ 3 ಶಿಕ್ಷಕರ ಕೊರತೆಯನ್ನು ಈ ಡೇಟಿಗೆ ತೋರಿಸಿದ್ದೆ ನಾವು. ಇವತ್ತಿನ ದಿನಕ್ಕೆ 3 ಕೋಟಿ ಖಾಲಿ ಇದೆ. 2 ಜನ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ನಮ್ಮಲ್ಲಿಗೆ. ಅದರಲ್ಲಿ ಒಬ್ಬರು ಆಲ್ರೆಡಿ ಡೆಪ್ಯುಟೇಷನ್ ಬರ್ತಾ ಇದ್ದಾರೆ. ಇವರು ಸರ್ ನಾಗೇಶ್ ಎನ್ನೆಲ್ಲ ಅಪೇಕ್ಷೆಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಶಾಲೆಗೆ ಈ ವಾರದಲ್ಲಿ 2 ದಿವಸ ಬರ್ತಾರೆ. ನೆಕ್ಸ್ಟ್ ರಜೆ ಮುಗಿದ್ರೆ ನಮ್ಮಲ್ಲಿನೇ ಇರ್ತಾರೆ. ಹಿಂದಿ ಮತ್ತು ನಮ್ಮಲ್ಲಿ ವ್ಯವಸ್ಥಿತ ಹೊಸನಾಡಿಂದ ತಗೊಂಡಿದ್ದಾರೆ.
ಅವರು ನಾಳೆ ಬರ್ತಾರೆ, ವಾರಕ್ಕೆ 2 ದಿವಸ ಬರ್ತಾರೆ, ಮತ್ತು ಮಾರ್ಚ್ ನಂತರ ಪೂರ್ತಿ ನಮ್ಮ ಶಾಲೆಯಲ್ಲಿ ಇರ್ತಾರೆ. ಈ ಸದ್ಯಕ್ಕೆ ಇಂಗ್ಲೀಷ್ ಕೋರ್ಟ್ ವೇಕೆನ್ಸಿ ಇದೆ, ಆದರೆ ನಾವು ವೇಕೆನ್ಸಿ ಅಂತ ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ನಿರೂಪಣೆ ಮಾಡಿರ್ತಕ್ಕಂಥ ಪೂಜಾ ಈ ನಮ್ಮಲ್ಲಿ ಟೀಚರ್ನ ರೆಗ್ಯುಲರ್ ಆಗಿ ಬರ್ತಾರೆ. ಹಾಗಾಗಿ ಶಿಕ್ಷಕರದ ಕೊರತೆ ಏನು ಅನಿಸಿತ್ತು ಆ ಕೊರತೆ ಈಗ ಸಾಮಾನ್ಯ ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದೆ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಅವರ ಬಿಟ್ಟಂತೆ ಮತ್ತಿನ್ನು ಶಾಲೆ ಉತ್ತಮ, ನಾನು ಮೊದಲೇ ಹೇಳ್ತೀನಿ, ಅವಾಗ ಮೊದಲೇ ಉತ್ತಮ ಶಾಲೆ ಮಾಡೋಣ ಅಂತೇಳಿ ನಿಮ್ಮೆಲ್ಲ ಸಹಕಾರ ಇದೆ. ಅದು ಇಲ್ಲಿಗೆ ಕೊನೆಯಾಗಬಾರ್ದು, ಯಾವತ್ತೂ ಉತ್ತಮ ಅನ್ಕೋಬಾರ್ದು, ಅದೇ ದೊಡ್ಡ ಸಮಸ್ಯೆ. ನಾವು 100% ಪರ್ಫೆಕ್ಟು ಅಂದರೆ ಮುಂದೆ ಎಲ್ಲೂ ದಾರಿ ಇರೋದಿಲ್ಲ. ಹಾಗಾಗಿ ನಾವು ಹೇಳೋದು ಎಲ್ಲೋ ಕೊರತೆಗಳಿದ್ದಾವೆ, ಆ ಕೊರತೆಗಳನ್ನು ಮುಂದುವರ್ಸ್ಕೊಂಡು ಹೋಗೋಣ. ಮತ್ತು ಇನ್ನೇನಾದ್ರು ಗ್ರಾಮ ಪಂಚಾಯತ್ ಇದನ್ನು ಚರ್ಚೆ ಮಾಡಿ ನೀವು ಮುಂದುವರಿಸಿದ್ರಿ ಕಾರ್ಯಕ್ರಮ. ಅದು ಹಳೇದು ಅದು ಮುಂದೆ ಬರ್ತಿದ್ದೆ ಅದು ನಾಳೆಗಿತ್ತು, ಇವತ್ತಿಗೆ ರಿಪೋರ್ಟ್ ಮಾಡಿದ್ದಾರೆ, ಮತ್ತೇನೋ ಮೆಸೇಜ್ ಬಂದಿದೆ, ಅದು ಮುಂದೆ ಬರ್ತೀವಿ. ನೀವು ಚರ್ಚೆ ಮಾಡಿ. ಅದು ಒಂದು ಯಾವುದು ಮುಚ್ಚುಮರೆ ಮಾಡಕ್ಕೆ ಹೋಗಿ ನಿಮ್ಮ ಅಭಿಪ್ರಾಯ ಏನಿದೆ ಸ್ಪಷ್ಟವಾಗಿ ಹೇಳಿ. ಯಾಕಂದರೆ ಮನುಷ್ಯ ನಾವು ಒಂದ್ಸರಿ ಸಹಜ, ತಪ್ಪಾಗ ಸಹಜ. ಆ ತಪ್ಪುಗಳಾದ್ರೆ ನೀವೇನಾದ್ರು ಸಲಹೆ ಕೊಟ್ಟರೆ ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಂಡು ಮುಂದುವರಿಕಾಗುತ್ತೆ. ಒಟ್ಟಿನಲ್ಲಿ ನೀವು ನಾವು ಸರ್ಕಾರ ಸೇರಿಕೊಂಡು ಮಕ್ಕಳ ಭವಿಷ್ಯಕ್ಕೆ ಏನೇನು ಬೇಕು ಅದು ಭದ್ರ ಬುನಾದಿ ಹಾಕಬೇಕು ನಮ್ಮ ಕರ್ತವ್ಯ. ಅದಕ್ಕೆ ನಿಮ್ಮ ಸಲಹೆಗಳು ಭಾಳಷ್ಟು ಬೇಕು. ಆ ಸಲಹೆಗಳನ್ನು ಕೊಟ್ಟರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಶಾಲೆ ಉತ್ತಮ ಮಾಡೋಣ. ಸಭೆಯಲ್ಲಿ ಸ್ವಲ್ಪ ನಾವು ಮೀಟಿಂಗ್ ಏನಾಗಿದೆ ನೋಡ್ಕೊಂಡು ಬರ್ತೀವಿ. ಯಾಕಂದರೆ CS ಮೀಟಿಂಗ್ ಸಂಖ್ಯೆ ಹಾಗಾಗಿ ಅದು ನೋಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಬರ್ತೀವಿ. ಧನ್ಯವಾದ. ಎಲ್ಲ ಟೀಚರ್ಸ್ ಹೋಗ್ಬಿಟ್ಟಿಲ್ಲ, ಬಟ್ ಬೇಡ ಅಂತ ನಾವು 2 ಜನರಿಗೆ ನೀವು ಸ್ವಲ್ಪ ಕಡಿಮೆ ಇನ್ನು ಕಾಲ ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಈಗ ಮೊದಲು ಚರ್ಚೆ ಮಾಡಲಿಕ್ಕೆ ಏನಾದಿದ್ರೆ ಆನಂತರ ಮಾಡುವುದಿಲ್ಲ. ಕಾರ್ಯಕ್ರಮ ಮುಗಿಯವರೆಗೂ ಅವಕಾಶ ಇದೆ. ನಿಮ್ಗೆ ಏನಾದರೂ ನಿಮಗೆ ಅಲ್ಲಿ ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಅಥವಾ ಹೊಸದಾಗಿ ಹೇಳಬೇಕು ಅಂತ ಹೇಳಿ ಅನಿಸಿದ್ರೆ ಅಲ್ಲ, ಕಾರ್ಯಕ್ರಮ ಮುಗಿಯವರೆಗೂ ಅವಕಾಶ ಇದೆ, ಮಾತಾಡ್ಬೋದು. ಮಾತಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸಮಸ್ಯೆ ಆಗಿರ್ತದೆ ಒಂದು ಸೊಲ್ಯೂಷನ್ ಅಥವಾ ಇನ್ನೇನಿದ್ರೆ ಅವರ ವರದಿಯಲ್ಲಿ ಇನ್ನೊಂದು ಅಂಶವನ್ನು ಸೇರಿಸ್ಕೊಳ್ತಾರೆ, ಮುಂದಿನ ಕಾರ್ಯವನ್ನು ಅವ್ರು ಮಾಡ್ತಾರೆ. ಈಗ ಈ ಒಂದು ಸಾಮಾಜಿಕ ಪರಿಶೋಧನೆಯ ವಿಚಾರವಾಗಿ ನಮ್ಮ ಶಾಲೆಯ ಆಮೇಲೆ ಮತ್ತೇನಾದ್ರು ಪೋಷಕರು ಚಂದ್ರಶೇಖರ್ ಈ ಒಂದು ವಿಷಯವಾಗಿ ಶ್ರೀಯುತ ಚಂದ್ರಶೇಖರ್ ಅವರು ಮತ್ತು ಇವರು ಈ ಶಾಲೆಯ ಹಿತೈಷಿಗಳು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ ಮಾಡಿ. ಪೋಷಕರೇ, ಮಕ್ಕಳು, ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಾವು ಪಂಚಾಯಿತಿ ಸಭೆ ಸಂದರ್ಭದಲ್ಲಿ ಮಾತ್ರ ನೋಡ್ತಿದ್ವಿ. ಅದು ಈ ಶಿಕ್ಷಣ ಇಲಾಖೆಯಲ್ಲೂ ಬಂದಿದೆ ಅಂದರೆ ಇದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಇವಾಗ ಈ 134 ಅಂಶ ಹೇಳಿದರೆ ಯಾವ ವಿಷಯನೂ ಇಲ್ಲ. ಪ್ರತಿಯೊಂದು ಹುಡುಗರು ಮಕ್ಕಳು ಸೇರೋದ್ರಿಂದ ಹಿಡಿದು ಶಾಲಾ ಅಭಿವೃದ್ಧಿಯಿಂದ ಹಿಡಿದು ಶಿಕ್ಷಣ ಪ್ರಗತಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಲಂಕಷವಾಗಿ ಹೇಳಿದ್ದಾರೆ. ಈ ಥರ ಸಮಗ್ರ ಶಿಕ್ಷಣ ಪದ್ಧತಿಯಲ್ಲಿ ಮಾತ್ರ ಮಾಡೋಕ್ಕೆ ಅದು ಬಿಟ್ಟು ಈ ಥರ ವ್ಯವಸ್ಥೆ ಖಾಸಗಿ ಶಾಲೆಯಲ್ಲಿ ಯಾವತ್ತೂ ನೋಡೋಕ್ಕಿಲ್ಲ. ಇದು ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ಈ ಥರ ಅಭಿಪ್ರಾಯ ಅವಶ್ಯಕತೆ ಇದೆ. ಮತ್ತು STMC ಅಧ್ಯಕ್ಷರು ಮತ್ತು ಸದಸ್ಯರು ಪ್ರಶ್ನೆ ಮಾಡ್ಬೋದು. ಈ ಶಾಲೆಯಲ್ಲಿ ಎಷ್ಟು ಉತ್ತಮ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು ಅಂತ ಈ ಥರದ ಒಂದು ಚರ್ಚೆ ಆದರೆ ನಮಗೂ ಬಾಯಿ ಸಂತೋಷ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಈ ಶಿಕ್ಷಣ ಇಲಾಖೆಯಲ್ಲಿ ನಾವು ರಾಜಕೀಯ ಇಲಾಖೆಯಲ್ಲಿ ಭಾಷಣವಾಗಿ ಮಾಡೋಕ್ಕೆ ಬರೋದಿಲ್ಲ. ಅದೊಂದು ಸುಳ್ಳನ್ನು ಹಾಕಿಕೊಡ್ತದೆ. ಇಲ್ಲಿ ಒಂದು ಸುಳ್ಳು ಇಟ್ಟಂಗಿಲ್ಲ.
ಯಾಕೆ ಹೇಳಂಗಿಲ್ಲ ಅಂದರೆ ರಾಜಕಾರಣಿಗಳು ಹೇಳ್ತಾರೆ ಪರ್ಫೆಕ್ಟ್ ನಾನು 100% ನಂದು ಫಲಿತಾಂಶ ಸರಿ ಅಂತ. ಆದರೆ ಇಲ್ಲಿನ ಮುಖ್ಯ ಶಿಕ್ಷಕರು ಹೇಳಿದ್ರು ನಾವು 100 ಇಲ್ಲ ಅಂದರೆ ಇದೆಲ್ಲ ಸತ್ಯಕ್ಕೆ ಹತ್ತಿರ ಆಗಿರೋಂಥ ವಿಚಾರ. ಹೆಚ್ಚು ಹೇಳ್ತಾ ಹೆಚ್ಚು ವಿಷಯ ಇಲ್ಲ, ಇದರಲ್ಲಿ ಅವಕಾಶ ಮಾಡಿಕೊಟ್ಟ ಗಮನಿಸ್ತಾ ಮಾತು ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳು. CC ಕ್ಯಾಮ್ರಾ ಮಾತಾಡ್ತಲ್ಲ ಹೇಳಿ ಮಾತಾಡ್ತಾರೆ, ಇಲ್ಲೇ ಬರೀ ಅಲ್ಲೇ ಮಾತಾಡಿ. ಅಂದ್ರೆ ಈಗ ಸರಿ ಇದೆ, ಈಗ CC ಕ್ಯಾಮ್ರಾ ಉಳಿದಂತ ಭೌತಿಕ ಸೌಲಭ್ಯಗಳನ್ನ ನಾವು ಬೇರೆ ಬೇರೆ ಡೋನರ್ಸ್ ನಿಂದ ಕೊಡುಗೆ ದಾನಿಗಳಿಂದ ತಗೊಂಡು ಶಾಲೆಗಳಿಗೆ ಬಳಸಬೇಕಂತಕ್ಕಂಥದ್ದು. ಬಟ್ ಈ ಸಾಮಾಜಿಕ ಪರಿಶೋಧನೆ ಮೂಲೋದ್ದೇಶ ಏನಂತಂದ್ರೆ ಸರ್ಕಾರ ಕೆಲವೊಂದು ಸವಲತ್ತುಗಳನ್ನ ಜನರಿಗೆ ತಲುಪಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಮಾಡ್ತಾ ಇದೆ ಹೊಸ ಹೊಸ ಯೋಜನೆಗಳನ್ನ. ಅದು ಜನರಿಗೆ ತಲುಪಿದೆಯೋ, ಎಷ್ಟೋ ಜನರಿಗೆ ಆ ಸೌಲಭ್ಯಗಳು ಯಾವ ಅಂತಾನೆ ಗೊತ್ತಿರಲ್ಲ. ಸಾಮಾನ್ಯವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೆಲ್ಲ ಈ ಕಲ್ಯಾಣ ರಾಷ್ಟ್ರಗಳ ಕಲ್ಪನೆ ಇರಲಿಲ್ಲ ರಾಜ್ಯಗಳಿಗೆ. ಈಗೇನಪ್ಪ ಅಂದ್ರೆ ಯಾವುದೇ ಸರ್ಕಾರ ಬಂದರೂ ಕೂಡ ಜನರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂಥದ್ದೇ ಅವರ ಮೂಲೋದ್ದೇಶ ಆಗಿರ್ತದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಜಾರಿ ತರ್ತಾರೆ. ಅದು ಶಾಲೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿಗೆಲ್ಲ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು, ಆ ಯೋಜನೆಗಳ ಮೂಲಕ ಹಣವನ್ನ ಬಿಡುಗಡೆ ಮಾಡಿ ಅದು ಆ ಫಲಾನುಭವಿಗಳಿಗೆ ತಲುಪಬೇಕು. ಆ ಫಲಾನುಭವಿಗಳಿಗೆ ತಲುಪಿದೆಯೋ ಇಲ್ವೋ, ಅಥವಾ ಇಂಥ ಯೋಜನೆಗಳು ಜನರಿಗೆ ಗೊತ್ತೋ ಇಲ್ವೋ ಅಂತ ಉದ್ದೇಶದಿಂದ ಇಂಥ ಒಂದು ಮಹತ್ ಕಾರ್ಯವನ್ನು ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಇದರ ಭಾಗವಾಗಿ ಶಿಕ್ಷಕ ಅಭಿಪ್ರಾಯ ಅಂತ ಒಂದಿದೆ. ಶಿಕ್ಷಕರು ಏನು ಅಭಿಪ್ರಾಯ ವ್ಯಕ್ತಪಡಿಸತಕ್ಕಂಥದ್ದು ಇದೆ. ಈಗ ನಮ್ಮ ಆಸ್ ಎ ಟೀಚರ್, ನಾವು ಒಬ್ಬ ಶಿಕ್ಷಕರಾಗಿ ಮೊದಲು SSLC ನಮ್ಮ ಸ್ಕೂಲಿಗೆ ಸಂಬಂಧಪಟ್ಟಂತ ಹೇಳ್ಬೇಕಂದ್ರೆ ಹೈಸ್ಕೂಲ್ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಘಟ್ಟ. ಯಾವುದೇ ಮಗುವಿನ ಜೀವನದ ಅತ್ಯಂತ ಅಮೂಲ್ಯ ಘಟ್ಟ ಯಾವುದು ಅಂತ ಕೇಳಿದ್ರೆ ಪ್ರೌಢ ಶಿಕ್ಷಣ. ಪ್ರೌಢ ಶಿಕ್ಷಣ ಅಲ್ಲ ಮಗುವಿನ ಟರ್ನಿಂಗ್ ಪಾಯಿಂಟ್. ಯಾಕಂತಂದ್ರೆ ಅವರಿಗೆ ಬಹುಮುಖ ಪ್ರತಿಭೆಯ ಒಂದು ಅನಾವರಣಕ್ಕೆ ಅನೇಕ ಅವಕಾಶಗಳನ್ನು ಒದಗಿಸಿಕೊಳ್ಳಲಾಗುತ್ತೆ. ಆ ಮೂಲಕ ಆ ಮಕ್ಕಳು ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರಚುರಪಡಿಸ್ತಾರೆ. ತಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ. ಆ ನಂತರ ಅವರು PUC ಹೋದ ನಂತರ ಆಯ್ಕೆಗಳಿರ್ತದೆ. ಹೈಸ್ಕೂಲ್ ನಲ್ಲಿ ಆಯ್ಕೆ ಇರೋದಿಲ್ಲ, ಎಲ್ಲದನ್ನೂ ಕಲಿಬೇಕು. ಅವರು ಎಲ್ಲ ಮೂಲಭೂತವಾಗಿ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಏನ್ ಕಲಿಬೇಕು ಎಲ್ಲ ಶಿಕ್ಷಣವನ್ನು ಕೂಡ ಒಟ್ಟಾರೆಯಾಗಿ ಹೈಸ್ಕೂಲ್ ನಲ್ಲಿ ಕಲಿತಾರೆ. ಆ ನಂತರ PUC ಹೋದ್ಮೇಲೆ ಅವರವರ ಮನೋಭಾವಕ್ಕೆ ತಕ್ಕಂತೆ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ಆರ್ಟ್ಸ್, ಸೈನ್ಸ್, ಕಾಮರ್ಸ್, ITI, ಡಿಪ್ಲೊಮಾ ಹೀಗೆಲ್ಲ ಬೇರೆ ಬೇರೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆಲ್ಲ ಬೇಸ್ ಯಾವುದು ಅಂತಂದ್ರೆ ಫೌಂಡೇಶನ್ ಹೈಸ್ಕೂಲ್ ಶಿಕ್ಷಣ. ಅದಕ್ಕಾಗಿ ಆ ಶಿಕ್ಷಣಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಹತ್ವ ಇದೆ. ಆ ಶಿಕ್ಷಣಕ್ಕೆ ಬರ್ತಕ್ಕಂಥ ಮಕ್ಕಳು, ಈಗ ನಿಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಆ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಸೌಭಾಗ್ಯ ನಮಗೂ ಇದೆ. ಈ ಶಿಕ್ಷಣವನ್ನ ಗಟ್ಟಿಗೊಳಿಸಬೇಕು ಅಂತಕ್ಕಂಥದ್ದು ಒಬ್ಬ ಶಿಕ್ಷಕರಾಗಿ ನಾನು ಹೇಳ್ತಕ್ಕಂಥದ್ದು. ಜೊತೆಗೆ ಎಜುಕೇಶನ್ ಇಸ್ ಓನ್ಲಿ ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಪ್ರಪಂಚದ ಯಾವುದೇ ಸಮಸ್ಯೆಗಳಿಗೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಎಜುಕೇಶನ್ ಇಂದ. ಇತ್ತೀಚೆಗೆ ನಾವು ಮೊಬೈಲ್ ಅಲ್ಲೆಲ್ಲ ನೋಡಿರ್ತೀವಿ, ಒಂದು 23-24 ವರ್ಷದ ಒಬ್ಬ ಲೇಡಿ ಬರ್ತಾರೆ, ಅಲ್ಲಿರ್ತಕ್ಕಂಥ ಗಣ್ಯರೆಲ್ಲ ಎದುರ್ಕೊಳ್ತಾರೆ. ದ ಪವರ್ ಆಫ್ ಎಜುಕೇಶನ್ ಅಂತ, ಅಂದ್ರೆ ಶಿಕ್ಷಣದ ಶಕ್ತಿ ಅಂತ. ಶಿಕ್ಷಣಕ್ಕೆ ಒಟ್ಟು ಶಕ್ತಿ ಯಾವುದಕ್ಕೂ ಇಲ್ಲ. ಒಂದು ಶಿಕ್ಷಣ ಪಡ್ಕೊಂಡಾಗ ಆತ ಆ ಒಂದು ಬುದ್ಧಿವಂತಿಕೆಯಿಂದ ಇಡೀ ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಮನೋಭಾವನೆ ಹೊಂತಾನೆ. ಆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕಾರಣಕ್ಕೋಸ್ಕರ ಅವನಿಗೆ ಸಮಾಜ ಗೌರವ ಕೊಡುತ್ತೆ. ಅಂದ್ರೆ ಇದೆಲ್ಲ ಸಿಗ್ತಕ್ಕಂಥ ಶಿಕ್ಷಣದಲ್ಲಿ ಆ ಶಿಕ್ಷಣಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡೋಣ ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ಈ ಒಂದು ಶಾಲೆಯನ್ನು ತೆಗೆದುಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ಆಸ್ ಎ ಟೀಚರ್, ನಾನೊಬ್ಬ ಶಿಕ್ಷಕ, ಸಹ ಶಿಕ್ಷಕನಾಗಿ ಹೇಳ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು SDMC ಇದೆ. ಈಗಿರ್ತಕ್ಕಂಥ SDMC ಇರ್ಬೋದು, ಇದಕ್ಕಿಂತ ಮುಂಚಿರ್ತಕ್ಕಂಥ SDMC ಇರ್ಬೋದು. ಈ ಕೆಲವು ಕಡೆಗೆಲ್ಲ ಶಿಕ್ಷಕರಿಗೆ ಒಂದು 5 ನಿಮಿಷ ಏನೋ, ಈಗ ಸಾಮಾನ್ಯವಾಗಿ ನಾವೆಲ್ಲ ಅಗತ್ಯಕ್ಕಿಂತ ಬೇಗನೆ ಬಂದಿರ್ತೀವಿ, ಟೈಮ್ಕಿಂತ ಬೇಗನೆ ಬಂದಿರ್ತೀವಿ. ಮತ್ತು ಹೋಗೋರು ಕೂಡ 4:15 ಯಾರು ಹೋಗೋದು, ನಾವು 5:15 ಇಲ್ಲೇ ಇರ್ತೀವಿ. ಆದ್ರೆ ಕೆಲವು ಕಡೆ ಒಂದು 5 ನಿಮಿಷ ವ್ಯತ್ಯಾಸ ಆಯ್ತು ಅಥವಾ ಏನೋ ಒಂದು 5 ನಿಮಿಷ ಮುಂಚೆ ಹೋದ ಅನ್ನೋದಕ್ಕೂ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆಮೇಲೆ ಇಂಥದ್ದೇ ಇದೆ. ಆದ್ರೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಂತಂದ್ರೆ ಶೈಕ್ಷಣಿಕವಾಗಿ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ SDMC ಇದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ ಈ ನಮ್ಮ ಗ್ರಾಮ ಪಂಚಾಯತ್ ನಿಜವಾಗ್ಲೂ ಕೂಡ ಒಂಥರ ನಮ್ಮ ಹೈಸ್ಕೂಲ್ ಗ್ರಾಮ ಪಂಚಾಯತ್ ದತ್ತು ತಗೊಂಡಾಗಿದೆ. ಅಂದ್ರೆ ನಮ್ಮ ಹೈಸ್ಕೂಲ್ ವಿಷಯ ಬಂದಾಗ ಗ್ರಾಮ ಪಂಚಾಯತಿಯವರು ಯಾವುದೇ ಅನುದಾನ ಇರ್ಬೋದು, ಯಾವುದೇ ಸಹಕಾರ ಇರ್ಬೋದು, ನಮಗೊಂದು ಬ್ಯಾಟ್ರಿ ಬೇಕು ಅಂತ ಕೇಳಿದೀವಿ. ಹೊಸ ಬ್ಯಾಟ್ರಿ ಇಲ್ಲ ಸರ್, ತರಲಿಕ್ಕೆ ಅವಕಾಶ ಇಲ್ಲ ಅಂದ್ರು. ಇಲ್ಲ, ನಮ್ಮದೊಂದು ನಾಳೆಯಿಂದ ಅದನ್ನೇ ಕೊಡ್ತೀವಿ ಅಂತ ಕೊಟ್ಟರು. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಶಾಲೆಗೆ ಯಾವುದೇ ಭೌತಿಕ ಸೌಲಭ್ಯವನ್ನು ಕೇಳಿದಾಗ
ಅದಕ್ಕೆ ಚಕಾರವನ್ನ ಇರುತ್ತೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ನಮ್ಮ ಶಾಲೆಗೆ ಅವರು ವರ. ಮತ್ತೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಇರ್ಬೋದು, ಎಲ್ಲ ಸದಸ್ಯರು ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿಗೆ ಬರ್ತಾರೆ, ಇಲ್ಲಿ ಬಂದು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಪೋಷಕ ವೃಂದವರು ಬಂದಿರತಕ್ಕಂಥ ಶಾಲೆ ನಮ್ಮದು. ನಿನ್ನೆ ಅನುಭವ ಆಗಿರುತ್ತೆ ಸರ್, ನಾವೆಲ್ಲ ಹೋಗಿದ್ವಿ ಪೋಷಕರ ಮನೆಗೆ. ಅವ್ರು ಕೊಡ್ತಕ್ಕಂಥ ಪ್ರೀತಿ ನಿಜವಾಗ ತುಂಬಾ ಅಪ್ಯಾಯಮಾನ ಇದೆ. ಯಾವುದೇ ಪೋಷಕರ ಮನೆಗೆ ಬಂದರೂ ಕೂಡ ನಮಗೆ ಅವರೇ ಬೇರೆಯವರು ಅಂತ ಅನಿಸೋದಿಲ್ಲ, ನಮ್ಮ ಕುಟುಂಬದವರೇ ಅವರು. ಈ ಶಾಲೆಯ ಕುಟುಂಬಕ್ಕೆ ಸಂಬಂಧಿಸಿದವರು ಅಂತಕ್ಕಂಥದ್ದು ತುಂಬಾ ಅಪ್ಯಾಯಮಾನತೆಯಿಂದ ಆ ಮನೆಗಳಲ್ಲಿ ಎಲ್ಲ ಮನೆಗೂ ಹೋಗಿಲ್ಲ, ಎಲ್ಲ ಮನೆಗೂ ಒಂದಿವ್ಸ ಹೋಗ್ಲಿಕ್ಕೆ ಆಗಲ್ಲ. ಹಂಗಾಗಿ ಕೆಲವೊಂದು ಮನೆಗಳಿಗೆ ಇಲ್ಲ, ಕೆಲವು ಮನೆಗಳಿಗೆ ಅಂದ್ರೆ ಎಲ್ಲ ಮನೆಗಳಿಗೆ ಒಬ್ಬರೇ ಅಲ್ಲ, ನಾವು ಮತ್ತೆ ಅವರಲ್ಲಿ ಹೋಗಿ ವಿಷಯ ಸಂಗ್ರಹ ಮಾಡಬೇಕು. ಇನ್ನು ಮನೆಗಳಿಗೆ ಹೋಗ್ಲಿಕ್ಕಾಗಿಲ್ಲ, ಗದ್ದೆಗೆ ಹೋಗ್ತಾ ಇದ್ರು, ಅಲ್ಲೇ ಹೋಗಿದ್ದೀವಿ. ಅಂದ್ರೆ ಅಲ್ಲಿ ಹೋಗಿ ಅವರ ಒಂದು ಅಪ್ಯಾಯಮಾನತೆ, ಅವರ ಪೋಷಕರ ಪ್ರೀತಿ, ಈ ಪೋಷಕ ನಮ್ಮ ಪ್ರೀತಿ ತೋರಿಸ್ತಾರೆ ಅಂತಂದ್ರೆ ನಾವು ಅವ್ರ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ಬಾಂಧವ್ಯ, ಶಿಕ್ಷಕ ಮತ್ತು ಪೋಷಕರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಶಾಲೆ ಇದು. ಅದೆಲ್ಲರಿಗೂ ಇನ್ನೂ ಮೀರಿರ್ತಕ್ಕಂಥ ವಿಷಯ ಏನಂತಂದ್ರೆ ಈ ಗ್ರಾಮ ಇದು ಸ್ವಲ್ಪ ನೆಟ್ವರ್ಕ್ ಲಾಕ್ ಏರಿಯಾ, 90% ಊರುಗಳಲ್ಲಿ ಪ್ರಾಪರ್ ನೆಟ್ವರ್ಕ್ ಇಲ್ಲ. ಒಂದ್ ರೀತಿ ವರ ಅಂದ್ರೆ ಈ ಒಂದು ಏನು ಆಧುನಿಕತೆಯ ಸೋಗಿನ ಮಾಧ್ಯಮಗಳ ಪ್ರವಾಹಕ್ಕೆ ನಮ್ಮ ಮಕ್ಕಳು ಸಿಲುಕೊಂಡಿಲ್ಲ ಇನ್ನು. ಈಗ ನಗರಗಳಲ್ಲಿ ಆಧುನಿಕ ಮಾಧ್ಯಮಗಳ ಪ್ರವಾಹಕ್ಕೆ ಸಿಲುಕೊಂಡು ಅದೆಷ್ಟೋ ಮಕ್ಕಳು ಕಳ್ಕೊಂಡಿದ್ದಾರೆ, ಹುಚ್ಚರಾಗಿದ್ದಾರೆ. ಆಮೇಲೆ ತಮ್ಮ ವರ್ತನೆಯಲ್ಲಿ ಅತಿರೇಕ ವರ್ತನೆಗಳ ಮೂಲಕ ಏನೇನೋ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಅಂತ ಒಂದು ಪ್ರವಾಹಕ್ಕೆ ಸಿಲುಕಿಲ್ಲ ನಮ್ಮ ಮಕ್ಕಳು ಅಂತಕ್ಕಂಥದ್ದೇ ಒಂದು ಸೌಭಾಗ್ಯ. ಅಂದ್ರೆ ನೆಟ್ವರ್ಕ್ ಇಲ್ಲ ಅಂತ ನಾವು ಖುಷಿ ಪಡ್ಬೇಕಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಆ ಕರೆಕ್ಟ್ ಆಗಿ ಅದನ್ನೆಲ್ಲ ಅರ್ಥ ಮಾಡೋಷ್ಟು ನೆಟ್ವರ್ಕ್ ಬರೋಷ್ಟೊತ್ತಿಗೆ ಇವರು ಕೂಡ ಪ್ರಬುದ್ಧ ಆಗುತ್ತೆ, ತೊಂದರೆ ಇಲ್ಲ. ಅಂತ ಒಂದು ಮುಗ್ಧ ಮಕ್ಕಳು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಯಾಕಂದ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂಥ ಮಕ್ಕಳು ಮುಗ್ಧವಾಗಿರ್ತಕ್ಕಂಥ ಮಕ್ಕಳು, ಮುಗ್ಧವಾಗಿರ್ತಕ್ಕಂಥವ್ರನ್ನ ಹೇಗಾದ್ರೂ ತಿಳ್ಬೋದು ನಾವು. ಈಗ ಅಲ್ಪ ಸ್ವಲ್ಪ ಈಗ ನಾವು ಗದ್ದೆ ಕೊಯ್ಯುವಾಗ ಗಣಪತಿ ಕೊಯ್ತೀವಲ್ಲ, ಗದ್ದೆ ಮಡಿಮೆ ಹಾಕ್ಲಿಕ್ಕೆ ಅಲ್ವಾ, ಅದು ಫಸ್ಟ್ ಕೊಯ್ಯುವಾಗ ಕರೆಕ್ಟ್ ಆಗಿ ಕೊಯ್ತೀವಿ. ಒಂದ್ಸರಿ ಕೊಯ್ದು ರಿಪೇರ್ ಮಾಡೋಕೆ ಸರಿಯಾಗಲ್ಲ, ಅದು ಹಿಂಗೆ ಮತ್ತದು 4 ಮೂಲೆ ಹೋಗಿ 5 ಮೂಲೆ ಆಗ್ತದೆ. ಹಾಗೆ ನಮಗೆ ಬರ್ತಕ್ಕಂಥ ಮಕ್ಕಳು ಅವರು ಅಷ್ಟೊಂದು ಮುಗ್ಧಾಗಿರೋ ಕಾರಣಕ್ಕೋಸ್ಕರ ನಮ್ಮ ಉದ್ದೇಶಗಳು, ನಮ್ಮ ಪಾಠ ಪ್ರವಚನದಲ್ಲಿ ಅವರಿಗೆ ನಾವು ಏನ್ ಕಲಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮಗೆ ತುಂಬಾ ಅನುಕೂಲಕರವಾಗ್ತಕ್ಕಂಥ ಪರಿಸ್ಥಿತಿ ಕೂಡ ಈ ಒಂದು ವಾತಾವರಣದಲ್ಲಿದೆ. ಇನ್ನೂ ಕೂಡ ಈಗ ತುಂಬಾ ಕಾಂಪಿಟೇಟಿವ್ ಇರ್ತಕ್ಕಂಥ ಒಂದು ಸಮಯ ಇದು. ನಮ್ಮ ಮಕ್ಕಳ ಈಗಿನ ಶಿಕ್ಷಣ ಅಥವಾ ಇಲ್ಲಿ ಸಾಕಾಗಲ್ಲ ನಮಗೆ. ಇಲ್ಲಿ ಆ ಮಕ್ಕಳು ಗ್ರಹಿಸ್ತಕ್ಕಂಥ ಶಿಕ್ಷಣ ಇನ್ನೂ ಜಾಸ್ತಿ ಆಗ್ಬೇಕು. ಈಗ ನಾವು ಅವ್ರಿಗೆ 100% ಏನ್ ಕೇಳಿದ್ರು ಹೇಳಲಿಕ್ಕೆ ತಯಾರಿದ್ದೀವಿ. ಅದು ಅವರಲ್ಲೂ ಕೂಡ ಇನ್ನೂ ಸ್ವಲ್ಪ ಈಗ ಮನೆಯಲ್ಲೂ ಕೂಡ ಹೊಸ ಹೊಸ ವಿಚಾರಗಳು, ಹೊಸ ಯಾವುದೋ ಒಂದು ಪ್ರಯೋಗ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಕಲ್ಚರಲ್ ಭಾಗವಹಿಸಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಆ ಮಕ್ಕಳು ಇನ್ನೂ ಕೂಡ ಜಾಸ್ತಿ ಇನ್ವಾಲ್ವ್ ಆದ್ರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗ್ತೀವಿ. ಆ ಮೂಲಕ ಒಂದು ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ನಾವಂತೂ ತಯಾರಿದ್ದೀವಿ. ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣದಿಂದ ಈ ಇಡೀ ಸುತ್ತಮುತ್ತಲಿನ ಊರು, ಎಲ್ಲ ಊರಿನ ಬರ್ತಕ್ಕಂಥ ಒಂದೊಂದು ಮನೆಯಿಂದ ಒಬ್ಬೊಬ್ಬ ವಿದ್ಯಾರ್ಥಿ ಒಂದು ಸ್ಥಾನಕ್ಕೆ ಹೋದ್ರೆ ಸಾಕು, ಇಡೀ ಕುಟುಂಬವೇ ಬದಲಾಗುತ್ತೆ, ಆರ್ಥಿಕವೇ ಬದಲಾಗ್ತದೆ. ಒಬ್ಬ ವಿದ್ಯಾರ್ಥಿ ಒಂದು ಮನೆಯಿಂದ ಅವ್ರು ಯಾವುದೋ ಒಂದು ನೌಕರಿ ತಂದ್ಕೊಳ್ತಕ್ಕಂಥದ್ದು, ಗವರ್ಮೆಂಟ್ ಜಾಬ್ ಹೋಗ್ತಕ್ಕಂಥದ್ದು, ಒಬ್ಬ ವಿದ್ಯಾರ್ಥಿ ಒಂದು ಸಾಕು, ಇಡೀ ಕುಟುಂಬದ ಆರ್ಥಿಕ ಸ್ಥಿತಿ, ಅವರ ಒಂದು ಸಾಮಾಜಿಕ ಜೀವನದ ಶೈಲಿಯ ಬದಲಾಗುತ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರತಿ ಮಗುನು ಕೂಡ, ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಉತ್ತಮವಾಗಿರ್ತಕ್ಕಂಥ ಅಧಿಕಾರಿನೋ, ಉತ್ತಮವಾಗಿರ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರನೋ, ಉತ್ತಮವಾಗಿರ್ತಕ್ಕಂಥ ಉದ್ಯಮಿನೋ, ಅಂದ್ರೆ ಒಂದು ಆರ್ಥಿಕವಾಗಿ, ಒಂದು ಸಾಮಾಜಿಕವಾಗಿ, ಮತ್ತೆ ಒಳ್ಳೆಯ ಸುಸಂಸ್ಕೃತ ನೈತಿಕವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥ ಅತ್ಯುತ್ತಮ ವ್ಯಕ್ತಿಗಳಾಗಿ ಬೆಳೆಯಲಿ ಅಂತ ಆಶಿಸ್ತೀವಿ. ಆ ನಿಟ್ಟಿನಲ್ಲಿ ನಾವು ಸಿಕ್ಕಿರ್ತಕ್ಕಂಥ ಮಕ್ಕಳು ಕೂಡ ಹಾಗೆ ಒಂದು ಸಂತೃಪ್ತವಾಗಿರ್ತಕ್ಕಂಥ ಒಂದು ಮನೋಭಾವ ನಮ್ಮ ಪೋಷಕರಲ್ಲಿ, SDLC ಅವರಲ್ಲಿ ಹಾಗೂ ಮಕ್ಕಳಲ್ಲಿ ನಮಗಿದೆ ಸರ್. ಆಸ್ ಎ ಟೀಚರ್ ಆಗಿ ನಮ್ಮ ಅಭಿಪ್ರಾಯ ಸರ್. ಈಗ ಅವರು ಸರ್ ಹೇಳಿರೋ ಪ್ರಕಾರ ಒಂದು CCTV ಬಗ್ಗೆ ಹೇಳಿದ್ರೆ ಒಂದು ಬೆಳ್ಳಿ ಹಬ್ಬ ಮಾಡ್ತೀವಿ ಅಂತ ಮಾತಾಡ್ಕೊಂಡಿದ್ವಲ್ಲ, ಆ ಉದ್ದೇಶಕ್ಕಾಗಿ 2012-13 ಇಸ್ವಿಯ ಒಂದು SSLC ಮಕ್ಕಳದು ಒಂದು ತಂಡ ಅವರೊಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು 14,500 ರೂಪಾಯಿ ಇದೆ ಅಂತ ಬೆಳಿಗ್ಗೆ
ಅದನ್ನ ಬಂದು ನಮ್ಮ ಹತ್ರನೂ ಬಂದು ಹೇಳಿದ್ದಾರೆ. ಮತ್ತು ಅವು ಬೇರೆ ಬೇರೆ ಮಕ್ಕಳು ನಮಗೆಲ್ಲರಲ್ಲಿ ಭೇಟಿಯಾದಾಗ ಟೀಚರ್ ನಾವು ಕ್ಲಿನಿಕಲಕ್ಕೆ 500 ರೂಪಾಯಿ ಕೊಟ್ಟಿದ್ದೀವಿ, 1000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಪೂರ್ತಿ ಲೆಕ್ಕ ಹಾಕಿದಾಗ 14,500 ರೂಪಾಯಿ ಇದೆ. ಆ ಮಕ್ಕಳು ಕೈಯಲ್ಲೇ ಇದೆ. ಇದು ನಮ್ದು ಬೆಳ್ಳಿ ಹಬ್ಬ ಮಾಡೋಷ್ಟೊತ್ತಿಗೆ ಕೊಡ್ತಾರೋ ಅಥವಾ ಅದಕ್ಕಿಂತ ಮೊದಲು ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಅದ್ರ ಜೊತೆಗೆ ಈಗ ಸರಿ ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಓದಿರುವಂತ ಮಕ್ಕಳು ಏನಾದ್ರು ಬುಕ್ ಮಾಡ್ಕೊಂಡು ಅದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಈಗ ನಮಗೆ CCTV ಒಂದು ಎಸೆನ್ಷಿಯಲ್ ಇದೆ. ಅದಾದ್ಮೇಲೆ ಒಂದು ದೊಡ್ಡದು ಫೀಲ್ಡ್ ಹಾಕಬೇಕು ಅಂತ ಕೂಡ ಅನ್ಕೊಂಡು ಕೆಲವೊಂದು ಭೌತಿಕ ಸೌಲಭ್ಯಗಳು ಬೇಕು. ಅಂದ್ರೆ ಸರ್ಕಾರ ಕೊಡ್ತಕ್ಕಂಥ ದುಡ್ಡಿನಲ್ಲಿ ಈ ಎಲ್ಲ ಭೌತಿಕ ಸೌಲಭ್ಯಗಳನ್ನು ನಾವು ತೊಗೊಳಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಪೇರೆಂಟ್ಸ್ ನೀವು ಕೊಡಿ ಅಂತ ಖಂಡಿತವಾಗಿ ಹೇಳ್ತಾ ಇಲ್ಲ. ಯಾರೋ ಕೊಡೋರು ಇರ್ತಾರೆ, ಊರಲ್ಲಿ ಸ್ವಲ್ಪ ಹಣ ಅಂತ ಇರ್ತಾರೆ, ಕೊಡೋ ಮನಸ್ಸಿದೆ, ಒಂದಿಷ್ಟು ಅವ್ರ ಹತ್ರ ಅಪ್ರೋಚ್ ಮಾಡಿದ್ರೆ, ಶಾಲೆಯ ಪರವಾಗಿ ಒಂದಿಷ್ಟು ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ರೆ ಹೀಗಿದೆ ಸ್ವಲ್ಪ ಏನೋ ಶಾಲೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ಮಾಡ್ತೀವಿ, ನೀವು ಮಾಡಿ. ಅದು ಎಲ್ಲರೂ ಸೇರಿ ಶಾಲೆಗೋಸ್ಕರ ಸ್ವಲ್ಪ ಹಣವನ್ನ ಕಲೆಕ್ಟ್ ಮಾಡಿ. ಅದು ಏನೋ ಒಂದು ಶಾಲೆ ಬೇಕಾಗಿರ್ತಕ್ಕಂಥ ಒಂದು ಭೌತಿಕವಾಗಿ ಉನ್ನತವಾಗಿರ್ತಕ್ಕಂಥ ವ್ಯವಸ್ಥೆ ನಾವು ಅಡಿಪಾಯವನ್ನು ಹಾಕಬಹುದು. ದಯಮಾಡಿ ಎಲ್ಲ ಪೋಷಕರು, ಈಗ ನಾವು ಯಾರು ಕೈಯಿಂದ ಕೊಡಿ ಅಂತ ಖಂಡಿತವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಆರ್ಥಿಕವಾಗಿ ತುಂಬಾ ಸದೃಢರಾಗಿರ್ತಕ್ಕಂಥ ಪೇರೆಂಟ್ಗಳು ಕಡಿಮೆ ಇರ್ತಕ್ಕಂಥದ್ದು. ಕೊಟ್ಟರೆ ಸಂತೋಷ, ಆದ್ರೆ ಬೇರೆ ಕಡೆಯಿಂದ ಕೂಡ ಕಲೆಕ್ಟ್ ಮಾಡ್ಕೊಂಡು ಈ ಶಾಲೆಯಿಂದ ಒಂದು ಆದರ್ಶ ಶಾಲೆಯನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾರೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಧರ್ಮೇಶ್ ಸರ್ ಅವರು ಈ ಒಂದು ಕಾರ್ಯವನ್ನು ಕುರಿತು ಮಾತನಾಡಬೇಕಂತ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಗೆ ಹಾಜರಿದ್ದ ಮುಖ್ಯ ಶಿಕ್ಷಕರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಹಾಗೂ SCMC ಅಧ್ಯಕ್ಷರೇ, ಹಾಗೂ ಸದಸ್ಯರೇ, ಹಾಗೂ ಸಹ ಶಿಕ್ಷಕರು, ಹಾಗೂ ನಾಗೇಶ್ ಅವರೇ, ಹಾಗೂ ದೇವೇಂದ್ರ ಸರ್ ಅವರೇ, ಈಗ ಇದು ಗ್ರಾಮ ಸಭೆಯ ಮೂಲ ಉದ್ದೇಶವನ್ನು ನಾಗೇಶ್ ಅವರು ಪ್ರಾಸ್ತಾವಿಕವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವ ಉದ್ದೇಶಕ್ಕೆ ಈಗ ಇತ್ತೀಚಿನ 5 ವರ್ಷದಲ್ಲಿ ಎಲ್ಲರೂ ಕ್ಲಿಯರ್ ಆಗಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಪ್ರಾಸ್ತಾವಿಕವಾಗಿ ಹೇಳಿದರೆ ನಾಗೇಶ್ ಅವರು ನಿಮಗೆ ಯಾಕೆ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಮ್ಮ ಪಂಚಾಯತಿ ಮೆಂಬರ್ ಹೇಳಿದ್ರು ಗ್ರಾಮ ಸಭೆಗಳು ಅಲ್ಲಿ ಆಗ್ತಿದ್ರು, ಶಾಲೆಯಲ್ಲಿ ಗ್ರಾಮ ಸಭೆ ಆಗೋದು ತುಂಬ ಕಡಿಮೆ ಅಂತ. ಅದು ನಿಜವಾಗಿರುತ್ತೆ. ಈಗ ನಾಗೇಶ್ ದೇವೇಂದ್ರ ಸರ್ ಅವರು ಕಳೆದ 2-3 ದಿವಸಗಳಿಂದ ಶಾಲಾ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿ ಪೋಷಕರನ್ನೆಲ್ಲ ಭೇಟಿ ಮಾಡಿ 3 ದಿವಸಗಳಿಂದ ಕೂಲಂಕುಷವಾಗಿ ಏನು ಸರ್ಕಾರದ 134 ಅಂಶಗಳು, ಒಂದು ಮಕ್ಕಳು ಮನೆಯಿಂದ ಹೊರಟರೆ ಶಾಲೆಗೆ ಹೋಗಿ ಯಾವ ಪರಿಸರದಲ್ಲಿ ಕಲಿತು ಯಾವ ಶಿಕ್ಷಕರುಗಳಿಂದ ಏನು ಕಲಿತು ಮತ್ತು ಮನೆ ಮುಟ್ಟುತ್ತದೆ ಅನ್ನೋರಿಗೂ ಆ 134 ಅಂಶಗಳು ಕವರ್ ಆಗಿದ್ದಾರೆ. ಅದನ್ನು ನಮ್ಮ ದೇವೇಂದ್ರ ಸರ್ ಎಲ್ಲ ಕ್ಲೀನಾಗಿ ಹೇಳಿದ್ದಾರೆ. ಅದನ್ನು ಅವರು ಸರ್ಕಾರಕ್ಕೆ ನಾವು ಹಾಗೆ ನಾವು ವರದಿ ಕೊಡ್ಬೋದಿತ್ತು. 134 ಅಂಶಗಳನ್ನು ನಾವು ವೆರಿಫೈ ಮಾಡಿದ್ದೀವಿ, ಎಲ್ಲ ಸರಿ ಇದೆ, ಎಲ್ಲ ಸರಿ ಇಲ್ಲ, ಏನಿದೆ ಪ್ಲಸ್ ಮೈನಸ್ ಪಾಯಿಂಟ್ಗಳನ್ನು ನಾವೇ ಕಳಿಸ್ಕೊಡ್ಬೋದಿತ್ತು. ಆದರೆ ಯಾಕೆ ಗ್ರಾಮ ಸಭೆ ಎಲ್ಲರಿಗೂ ತಿಳಿಬೇಕು ನಾವು ಏನು ಮಾಡಿಕೊಂಡಿದ್ದೇವೆ, ಆ 134 ಅಂಶಗಳಲ್ಲಿ ಏನಿದೆ ಏನಿಲ್ಲ, ಶಿಕ್ಷಕರಿದ್ದು ಎಲ್ಲರೂ ಕೂಡ ಪ್ರಚಾರ ಏನೇನಿದೆ ಇಲ್ಲ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಹೇಳಿದ್ದಾರೆ. ಅದನ್ನೆಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಗ್ರಾಮ ಸಭೆಗಳನ್ನು ನಿಮ್ಮ ಮುಖಾಂತರ ನಡೆಸಿ ತೀರ್ಮಾನ ಮಾಡಿಸಿ ಇದನ್ನು ಸರ್ಕಾರಕ್ಕೆ ಕಳಿಸ್ಕೊಡುವಂಥದ್ದು ಯಾವುದೇ ಲೋಪದೋಷಗಳಿದೆ ಅನ್ನೋದು. ಬಟ್ ಈ ಶಾಲೆಯಲ್ಲಿ ನೋಡಿದಾಗ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಎಲ್ಲರೂ ಇದೆ. ಬಟ್ ಒಂದು ಬರ್ತಾ ಇದೆ, ಇಲ್ಲಿ 70 ಮಕ್ಕಳು ಓದ್ತಾ ಇದ್ದಾರೆ ಅಂತ ತಿಳ್ಕೊಂಡೆ ನಾನು. ಬಟ್ ಕೋರಮ್ ಇದೆಯಲ್ಲ ತುಂಬ ಕಡಿಮೆ. ಬಟ್ ನಾನು ಅಂದ್ಕೊಂಡಿದ್ದೀನಿ ಬಹುತೇಕ ಕೆಲಸ ಟೈಮ್ ಆಗಿರೋದ್ರಿಂದ ಇನ್ನೊಂದು ಇರ್ಬೋದು, ಅಥವಾ 70 ಮಕ್ಕಳಿದ್ದಾಗ ಒಂದು 50% ಬಂದರೂ ಸಾಕಾಗಿತ್ತು. ಕೆಲಸದ ಟೈಮಲ್ಲಿಂದ ಈ ಥರ ಆಮೇಲೆ ಕೆಲವರು ಚರ್ಚೆಗಳನ್ನು 134 ಅಂಶಗಳನ್ನು ಕೇಳಿದ್ದಾರೆ.
ಇಲ್ಲಿ ಶಾಲೆಯನ್ನು ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ಇದು ಹೈಫೈ ಮೊದಲಿಂದಲೂ ಇದೆ, ಒಳ್ಳೆಯ ಹೆಸರುಗಳನ್ನೇ ತಗೊಂಡು ಬಂದಿದೆ. ಈಗ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಎಲ್ಲವೂ ಇದೆ. ಅದು ಯಾವ ಅಂಶಗಳಲ್ಲೂ 100% ಇದೆ. ಇದು ಸಣ್ಣ ಪುಟ್ಟ ಅಂತಂದರೆ ನಾವು ತಿಳ್ಕೊಂಡೆ, ಯಾರೋ 7 ಮಕ್ಕಳುಗಳು ಮಟ್ಟದ ಅಂದರೆ ಹಳ್ಳಿ ರಸ್ತೆಗಳಲ್ಲಿ ಬಂದು ಹೋಗುವಂಥದ್ದು ಏನೋ ಬರ್ತಾ ಇದೆ ಅನ್ನೋದು. ಅದೊಂದು ಸ್ವಲ್ಪ ಸಮಸ್ಯೆಗಳಿದೆ. ಆಯಿತು, ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಅನ್ಸುತ್ತೆ. ಆಯಿತು, ಈಗ ಅದೊಂದು ಸರಿದು. ಆಮೇಲೆ ಇನ್ನೊಂದು ಏನು ಮೇಲ್ಚಾವಣಿಯನ್ನು ಸೋಲುತ್ತದೆ ಅನ್ನೋದೊಂದಿದೆ. ಅದೊಂದು ಸಣ್ಣ ಪುಟ್ಟ ಇದ್ದಾವೆ, ಇದೆಲ್ಲ ಬೆಳೆಲ್ಲ ಸೆಟ್ ಮಾಡ್ಕೊಳ್ಬೋದು, ಸೇರಿಸಿಕೊಳ್ಳಿಸ್ತೇವೆ. ಬಟ್ ಎಲ್ಲದೂ ಉತ್ತಮವಾಗಿದೆ. ಬಟ್ ಬೇರೆ ಬೇರೆ ಕಡೆಯಲ್ಲಿ ನೋಡಿದಾಗ ಯಾವುದೋ ಒಂದು ಚರ್ಚೆಗಳು ನಿಮ್ಮ SDMC ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿಮಗೂ ಕೂಡ ಸಹಕಾರ ಬೇಕಾ ಇದೆ. ಯಾವುದೋ ಒಂದು ಕೂಡ ಶಿಕ್ಷಕ ವೃಂದದ ಬಗ್ಗೆ ಆಗಲಿ, ಯಾವುದೇ ಶಾಲಾ SDMC ಬಗ್ಗೆ ಆಗಲಿ ಈ ಸಭೆಯಲ್ಲಿ ಯಾರು ಕೂಡ ಒಂದು ಮಾತಾಡೋದಾಗಿದ್ದಾರೆ. ನಿಮ್ಮ ಅವರ ಬಾಂಧವ್ಯ ಅಷ್ಟು ಚೆನ್ನಾಗಿದೆ ಅಂತ ಆಯಿತು. ಅದರರ್ಥ ಅವರಷ್ಟು ಕ್ಲೀನಾಗಿ ಕೆಲಸ ಮಾಡ್ತಾರೆ ಅನ್ನೋದೊಂದು ಅರ್ಥ ಆಯಿತು. ಆಮೇಲೆ ರಿಸಲ್ಟ್ ಕೂಡ ಸರಿ 100% ಅಂತ ಈ ಸರಿ 97 ಅನ್ನೋದು. ಬಟ್ ಈ ಶಿಕ್ಷಣ ಅಂದರೆ ಈ ಶಾಲೆಯ 2-3 ಜನ ಅಷ್ಟು ಕೊರತೆ ಇದೆ ಅಂತ ಹೇಳಿದ್ರು. ಬಟ್ ಆದರೆ ಆ ಕೊರತೆ ಇದೆ ಅನ್ನೋದನ್ನು ಇದು ತೋರಿಸ್ಕೊಂಡಾಗ ಅವರೆಲ್ಲ ಸಿಲೆಬಸ್ಗಳನ್ನು ಕವರ್ ಮಾಡ್ಕೊಂಡು ಮಾಡಿದ್ದಾರೆ. ಆ ರಿಸಲ್ಟಲ್ಲಿ ನಿಮಗೆಲ್ಲ ಮುಂದೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆಲ್ಲ ತೃಪ್ತಿ ಇರೋದ್ರಿಂದ ನಿಮಗೆ ಯಾವುದೂ ಕೂಡ ಅಪಸ್ವರಗಳು ಯಾವುದೂ ಬರಲಿಲ್ಲ ಅನ್ನೋದೊಂದು ನಾನು ಬೆಳೆಸಿರ್ತೇನೆ. ಆಮೇಲೆ ಈಗ ಶಿಕ್ಷಣ ಇರೋ ಶಿಕ್ಷಕರಲ್ಲೇ 100% ವರೆಗೂ ರಿಸಲ್ಟ್ ತರ್ತಾ ಇದ್ದಾರೆ ಅಂತಂದರೆ ಈಗ ಅವ್ರಿಗೂ ಕೂಡ ಜವಾಬ್ದಾರಿ ಅದೇ ಥರ ಕೆಲಸಗಳು ಶಿಕ್ಷಕರಿಗೂ ಕೂಡ ಇದೆ. ನಾನು ಯಾವ ಟಿವಿಯಲ್ಲಿ ನೋಡ್ತಿದ್ವಿ, ನಾಯಿ ಹಿಡಿಯೋಕ್ಕೂ ಕೂಡ ಮೀಟಿಂಗ್ ಕರೀತಾರೆ ನಮ್ಮ ಮಟ್ಟಕ್ಕೆಲ್ಲ. ತಗೋ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಶಿಕ್ಷಕರು ಅವರು ಒತ್ತಡದಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಅಷ್ಟಿದ್ರೂ ಕೂಡ ಒಳ್ಳೆ ರಿಸಲ್ಟ್ಗಳನ್ನು ತರ್ತಾ ಇದ್ದಾರೆ ಅಂತಂದರೆ ನಮಗೂ ತುಂಬ ಹೆಮ್ಮೆ ಆಗ್ತದೆ. ತುಂಬ ಉತ್ತಮ ಪರಿಸರಗಳಿದೆ, ಅದರಲ್ಲಿ ಯಾವುದು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಕೂಡ ಇಂಥ ಗ್ರಾಮ ಸಭೆ ಇದೊಂದು ವಿಶೇಷ ಗ್ರಾಮ ಸಭೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಗ್ರಾಮ ಸಭೆಗಳು ಹೋದಾಗೆಲ್ಲ ಸ್ವಲ್ಪ ನಾರು ಬರ್ತಾಯಿತ್ತು, ಏನಾದ್ರು ವಾಗ್ವಾದಗಳು ಏನಾದ್ರು ಆಗ್ತಿತ್ತು. ಬಟ್ ಇದು ಯಾವುದೂ ಇದ್ದಾಗ ಇರೋದ್ರಿಂದ ಇದು ನಿಮಗೆ ತುಂಬ ಅಭಿನಂದನೆಗಳು. ಆ ಥರಕ್ಕೆ ನೀವು ಶಿಕ್ಷಕರ ಜೊತೆ ಸಹಮತ ಇಟ್ಟಿದ್ರು. ಮುಂದೆಯೂ ಇದೇ ಥರನೇ ನಡೆಸಿಕೊಂಡು ಒಳ್ಳೆ ಉತ್ತಮ ರಿಸಲ್ಟ್ ಬರಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಏನು ವರದಿಯನ್ನು ದೇವೇಂದ್ರ ಸರ್ ಅವರು ಹೇಳಿದ್ದಾರೆ, ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಉತ್ತಮ ಶಾಲೆ ಇದೆ, ಇದನ್ನು ಇದೇ ಥರ ಮುಂದೆ ಬೆಳೆಸಿದ್ರು ಒಳ್ಳೆಯ ಹೆಸರು ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಹೇಳ್ತಾರೆ. ನನ್ನ ಮಾತು ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಪರಿಸರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ನೀವು ಹೇಳಿದ ಹಾಗೆಯೇ ಏನೋ ದೂರದಿಂದ ಬರ್ತಕ್ಕಂಥ ಮಕ್ಕಳ ಪಟ್ಟಿಯನ್ನು ನಾವು ಕೊಟ್ಟಿದ್ದೀವಿ. ಇದು ಹೆಚ್ಚು ಕಡಿಮೆ ನಮ್ಮ ಶಾಲೆಗೆ ಇರ್ತಕ್ಕಂಥ 70 ಮಕ್ಕಳಲ್ಲಿ ಒಂದು 15 ಮಕ್ಕಳ ಹೆಸರುಗಳನ್ನು ಬಿಟ್ಟು ಎಲ್ಲ ಮಕ್ಕಳ ಹೆಸರನ್ನು ಕೊಟ್ಟಿದ್ದೀವಿ. ಆ ಮಕ್ಕಳ ಹೆಸರು, ಅವರ ಊರ ಹೆಸರು, ಅವ್ರು ಬರ್ತಕ್ಕಂಥ ಕ್ಲಾಸಿಗೆ ಬಂದು ಬರ್ಕೊಂಡು ಅವ್ರ ಊರ ಹೆಸರು ಎಷ್ಟು ದೂರದಿಂದ ಬರ್ತಾರೆ ಅಂತಕ್ಕಂಥದ್ದು ಬರೆದು ಕೊಟ್ಟಿದ್ದೀವಿ. ಇದರಿಂದ 2 ರೀತಿ ಪರಿಹಾರ ಸಾಧ್ಯ. ಒಂದು ಪರಿಹಾರ ಈಗಾಗಲೇ ಸಿಕ್ಕಿದೆ, ಏನಂದ್ರೆ ಸಾರಿಗೆ ಬಟ್ಟೆ 1 ವರ್ಷಕ್ಕೆ 6,000 ರೂಪಾಯಿ ಈ ಮುಂಚೆ ಸಿಕ್ಕಿತ್ತು. ಆ ಮಕ್ಕಳಿಗೆ ಅದನ್ನು ಒಂದು ಅವಕಾಶ ಸಿಗ್ಬೋದೇನೋ, ಎಲ್ಲ ಮಕ್ಕಳ ಡೀಟೇಲ್ಸ್ ಅನ್ನು ಕೂಡ ಕಳಿಸಿದ್ದೀವಿ. ಇನ್ನೊಂದು ಸರ್ ಏನಾದ್ರು ಮನಸ್ಸು ಮಾಡಿದ್ರೆ, ಇಲಾಖೆಯವರು ಮನಸ್ಸು ಮಾಡಿದ್ರೆ, ಆ ಬರ್ತಕ್ಕಂಥ ಎಲ್ಲೇ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ತುಂಬಾ ಕಚ್ಚಾ ರಸ್ತೆ ಬರ್ತಾರೋ ಆ ಒಂದು ಪ್ರದೇಶಕ್ಕೆ ಒಂದು ಸುವ್ಯವಸ್ಥಿತ ರಸ್ತೆ ಏನಾದರೂ ಮಾಡಲಿಕ್ಕೆ ಬೇರೆ ಬೇರೆ ಗ್ರಾಮ ಪಂಚಾಯತಿಯಿಂದನೋ ಅಥವಾ ಸ್ಥಳೀಯ ಬೇರೆ ಬೇರೆ ಸಂಸ್ಥೆಗಳಿಂದನೋ ಅಥವಾ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೋದೇನೋ. ಅದಾದ್ರೆ ಇನ್ನೂ ಅನುಕೂಲ. ಯಾಕಂದ್ರೆ ನಾವು ಮನೆ ಭೇಟಿಗೆ ಹೋಗ್ತೀವಿ ಸರ್, SSLC ಮಕ್ಕಳು ಮನೆ ಭೇಟಿಗೆ ಹೋಗ್ತೀವಿ. ಕೆಲವೊಂದು ಮನೆ ಭೇಟಿಗೆ ಹೋದಾಗ ನಮ್ಗೆ ಅನ್ಸುತ್ತೆ ನಾವು ಹೋಗ್ಲಿಕ್ಕೆ ಭಯ ಆಗುತ್ತೆ. ಆದರೆ ಒಂದೊಂದು ಹೆಣ್ಮಕ್ಳು ಅಲ್ಲಿಂದ ಬರ್ತಾರೆ. ತುಂಬಾ ದುರ್ಗಮವಾಗಿರ್ತಕ್ಕಂಥ ಪ್ರದೇಶಗಳಿದ್ದಾವೆ. ಕೆಲವು ಪ್ರದೇಶಗಳಲ್ಲಿ ಬೈಕ್ ಕೂಡ ಹೋಗಲ್ಲ ಸರ್. ಅವಾಗ ಒಂದ್ಸರಿ ಹೋಗಿದ್ದೀವಿ, ಬೈಕ್ ತಗೊಂಡು ಹೋದ್ವಿ. 2 ಜನ ಹೋಗಿದ್ದೀವಿ, ಒಬ್ರು ಬೈಕ್ ಇಟ್ಕೊಳ್ಳೋದು, ಒಬ್ರು ತಗೊಳ್ಳೋದು. ಅಂದ್ರೆ ಬೈಕ್ ಅಂದ್ರೆ ಒಂದು ಬೈಕ್ ಕೂಡ ಹೋಗದೇ ಇರ್ತಕ್ಕಂಥ ಪ್ರದೇಶಗಳು ಇದ್ದಾವೆ, ದುರ್ಗಮವಾಗಿರ್ತಕ್ಕಂಥ
ಪ್ರದೇಶಗಳಿದ್ದಾವೆ. ಅಂಥದ್ದೇನಾದ್ರೂ ರಸ್ತೆ ನಿರ್ಮಾಣಕ್ಕೆ ತಮ್ಮ ಒಂದು ವರದಿಯಿಂದ ಅನುಕೂಲ ಆಯಿತು ಅಂತ ನಿಜವಾಗ್ಲೂ ನಮಗೆ ಈ ಒಂದು ಕಾರ್ಯಕ್ರಮ ಇದಕ್ಕೂ ಕೂಡ ಒಂದು ಯಶಸ್ಸು ಸಿಕ್ಕಂಗೆ ಆಗ್ತದೆ. ಈ ಮೂಲಕ ಆಗಲಿ ಅಂತ ಆಶಿಸ್ತೀವಿ. ಮತ್ತೇನಾದ್ರು ನೋಡ್ಸಿದ್ಯಾ ಕೊನೆ ಮತ್ತೆ ಹೊನ್ನಾಟ ಮುಗಿದ ಮತ್ತೆ ಕೇಳಂಗಿಲ್ಲ, ಅದು ವರದಿ ಅವ್ರು ಪ್ರಯೋಗ ಮಾಡ್ತಾರೆ. ನನಗೆ ಮೊದಲು ಎಷ್ಟು ಅಮೌಂಟ್ ಆಗುತ್ತೆ, ನಮ್ಮ ಉದ್ದೇಶ ಅಟ್ಲೀಸ್ಟ್ ಕಾರಿಡಾರ್ಗಳಿಗೆ, ನಮ್ಮ ಪಾರ್ಕ್ಗೆ ಬರ್ತಕ್ಕಂಥ ದ್ವಾರಗಳು, ಗೇಟ್ ಇದೆ, ಅದನ್ನಾಗಿ ನಮಗೆ ಏನಾದ್ರು ಸ್ವಲ್ಪ ಏನಾದ್ರು ಜಾಸ್ತಿ ಅಮೌಂಟ್ ಆಯ್ತು ಅಂತಂದ್ರೆ ಕ್ಲಾಸ್ ರೂಮ್ಗಳಿಗೆ ಹಾಕಲಿಕ್ಕೆ ತೊಂದರೆ ಇಲ್ಲ. ಅಟ್ಲೀಸ್ಟ್ ಒಂದು ಕ್ಲಾಸ್ ರೂಮಿಗೆ ಹಾಕಿದ್ರೆ ನಮಗೆ SSLC ಎಕ್ಸಾಮಿನೇಷನ್ ಅನುಕೂಲ ಆಗ್ತದೆ. ಈಗೆಲ್ಲ ಟೆಲಿಕಾಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಇನ್ನೆಷ್ಟೆಲ್ಲ ಅದೇ ಈಗ ಅಲ್ಲ ಒಂದು 50,000 ರೂಪಾಯಿ ಎಸ್ಟಿಮೇಷನ್ ಮಾಡಿದ್ವಿ. ಈಗ ನಮಗೆ ಅಟ್ಲೀಸ್ಟ್ ಒಂದು 4 ಆದ್ರೂ ಸಾಕು. ಕಾರಿಡಾರ್ಗಳಿಗೆ, ಪಾರ್ಕ್, ನಮ್ಮ 2 ದ್ವಾರಗಳಿಗೆ, ಗೇಟ್ಗಳಿಗಾದ್ರು ನಮಗೆ ಇಲ್ಲೇನಾದ್ರು ಯಾರಾದ್ರೂ ಹೋಗಿ ಬರೋ ಗೊತ್ತಾಗ್ತದೆ. ಇನ್ನೂ ಏನಾದ್ರು ಅವಕಾಶ ಐತೆ ಕ್ಲಾಸ್ ರೂಮ್ಗೆ ಹಾಕಲಿಕ್ಕೆ ತೊಂದರೆ ಇಲ್ಲ. ಕ್ಲಾಸ್ ರೂಮಿಗಾದ್ರೂ ಒಂದು ಸಫಿಷಿಯಂಟ್ ಆಗುತ್ತೆ. ಈಗ SSLC ಪರೀಕ್ಷೆ ಕೂಡ CCTV ಕಣ್ಗಾವಲಲ್ಲಿ ಮಾಡ್ಬೇಕಂತಕ್ಕಂಥ ಆದೇಶ ಇರುತ್ತೆ. ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ನಮ್ಮೇಲೆ ಸೆಂಟರ್ ಆಗಂತ ಪರಿಸ್ಥಿತಿ ಬಂದು CCTV ಸೆಂಟರ್ ಕೊಡ್ತಾರೆ. CCTV ಸೆಂಟರ್ ಕೊಡೋದಿಲ್ಲ. ಅಂಥದ್ದೆಲ್ಲ ಇದೆ, ಮುಂದಿನ ಸವಾಲುಗಳಿದೆ. ಮತ್ತೇನಿದೆ ಚರ್ಚೆಯ? ನೋಡಿ, ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಆಗೋದು ಮಾಮೂಲಿ. ನಮಗೂ ಹೊಸದೇ ಇತ್ತು. ಒಂದು ಶಾಲೆಯಲ್ಲಿ ಗ್ರಾಮ ಸಭೆ ಆಗುತ್ತೆ, ಕುಂದುಕೊರತೆಗಳು, ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನಿಜವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ. ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಮನಿ ಸರ್ ಅವರಿಗೆ ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಹಾಗೂ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಕ್ರಿಯಾಶೀಲರು, ಸಕ್ರಿಯವಾಗಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಕ್ಕಂಥ ಕ್ರಿಯಾಶೀಲ SDMC ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸರ್ ಅವರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಉಪಾಧ್ಯಕ್ಷರು, ಈಗಿನ ಸದಸ್ಯರು ಶ್ರೀಯುತ ಚಂದ್ರಣ್ಣ ಅವರು ಕೂಡ ಶಾಲೆಯ ಬಗ್ಗೆ ತುಂಬ ಆಸಕ್ತಿ ಮತ್ತು ನಮ್ಮ ಶಾಲೆಯ ಯಶಸ್ಸಿನ ಬಗ್ಗೆ ಅವರು ಕನಸನ್ನು ಕಂಡಿರ್ತಕ್ಕಂಥವ್ರು, ಅವರು ಆತ್ಮೀಯವಾಗಿರ್ತಕ್ಕಂಥ ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣ ಆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಹಾಗೂ ಶ್ರೀಯುತ ನಾಗೇಶ್ ದೇವಿ, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯಿತಿ ಸಾಗರ. ಇವರು ಈ ಒಂದು ಕಾರ್ಯಕ್ರಮದ ವಾಸ್ತವಿಕತೆಯ ಮೂಲಕ ಕಾರ್ಯಕ್ರಮದ ರೂಪರೇಷೆ ಹೇಳಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ನಮ್ಮ ಈ ಒಂದು ಸಭೆಯ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ನಮ್ಮ ಸಾಮಾಜಿಕ ಪರಿಶೋಧನೆ ಕಾರ್ಯದ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರು ನಿಜವಾಗಲೂ ಅಧಿಕಾರಿಗಳು ಭೇಟಿ ಕೊಡೋದು ನಾವು ನೋಡಿದ್ದೀವಿ. ಶಾಲೆಗಳಿಗೆ ಇರ್ಬೋದು, ಬೇರೆ ಕಡೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಹೆಚ್ಚು ಕಡಿಮೆ ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನದ ಲೈನ್ ಆಗ್ತಾರೆ. ಇಂಡಿಯಾ ಮತ್ತು ಪಾಕಿಸ್ತಾನದ ಬೈಫರ್ಕೇಶನ್ ಮಾಡುವಾಗ ಲ್ಯಾಂಡ್ ಕ್ಲಿಪ್ ಅನ್ನೋ ವ್ಯಕ್ತಿ ಒಂದು ರೂಮ್ ಒಳಗೆ ಕೂತ್ಕೊಂಡು ಬಾರ್ಡರ್ ಹಾಕಿಬಿಡ್ತಾರೆ. ಒಂದು ರೂಮಲ್ಲಿ ಕೂತ್ಕೊಂಡು ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ ಅಂತ ಹಾಕಿಬಿಡ್ತಾರೆ. ಈಗ ರೂಮ್ ಒಳಗೆ ಕೂತ್ಕೊಂಡು ಇದು ಇಂಡಿಯಾ ಪಾಕಿಸ್ತಾನ ಅಂದಾಗ ಇವ್ರ ಮನೆ ಇರುತ್ತೆ, ಜಮೀನಲ್ಲಿ ಇರ್ತದೆ. ಮತ್ತೆ ಜಮೀನ್ ಪಾಕಿಸ್ತಾನ, ಮನೆ ಇಂಡಿಯಾ. ಈ ತರ ರೂಮ್ ಒಳಗೆ ಕೂತ್ಕೊಂಡು ಗೆರೆ ಇಡೀ ವಾಯುವ್ಯ ಭಾರತದಲ್ಲಿ ಹೆಚ್ಚು ಕಡಿಮೆ 6 ತಿಂಗಳುಗಳ ಕಾಲ ಮಾರಣ ಬಡದಾಟಗಳು ಕರೆಕ್ಟ್. ಇವತ್ತಿಗೂ ಕೂಡ ಅದರ ಬಗ್ಗೆ ಇವತ್ತಿಗೂ ಇರುತ್ತೆ. ಆ ಒಂದು ಅಂದ್ರೆ ಯಾಕೆ ಹೇಳಿದೆ ಅಂತಂದ್ರೆ, ಯಾವುದೇ ಒಂದು ಪರಿಶೋಧನೆ ಮಾಡುವಾಗ ನಾವೆಲ್ಲೋ ಒಂದು ಕಡೆ ಚೇರಲ್ಲಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಎಲ್ಲದನ್ನ ಲೆಕ್ಕಾಚಾರ ಹಾಕೊಂಡು ಮಾಡಿದ್ರೆ ಅದು 100ಕ್ಕೆ 5% ಕೂಡ ಕರೆಕ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ವೈಯಕ್ತಿಕವಾಗಿ ಪರಿಶೋಧನೆ ಮಾಡಿದಾಗ ಅದರ ಫಲಿತಾಂಶ ನಿಖರವಾಗಿರ್ತದೆ.
ಯಾಕೆ ಹೇಳಿದೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಅಧಿಕಾರಿ ಅಂತ ಪ್ರತಿಯೊಂದು ಕೂಡ ನಮಗೆ ಗೊತ್ತಿಲ್ಲ. ವಿದ್ಯೆಯಲ್ಲಿ ಏನೋ ಹೋಗ್ತಾರೆ, ಮಾಹಿತಿ ಕೇಳ್ತಾರೆ, ಪೋಷಕರ ಹತ್ರ ಹೋಗ್ತಾರೆ, ಅವ್ರನ್ನ ಪ್ರೈವೇಟ್ ಕರ್ಕೊಂಡಲ್ಲಿ ಮಾಹಿತಿ ಎಲ್ಲ ಕೇಳ್ತಾರೆ. ಈ ಪ್ರತಿಯೊಂದು ಗೋಚರ ಕೂಡ ಪ್ರತಿ ಗೋಚರ ತರಿಸ್ತಾರೆ, ಕೂಡ ತಗೊಳ್ತಾರೆ. ಈ 134 ಅಂಶವನ್ನು ಕೂಡ 134 ಆಂಗಲ್ ಅವರು ಚೆಕ್ ಮಾಡಿದ್ದಾರೆ. ಹಾಗಾಗಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪರಿಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು, ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಇಲ್ಲಿ ಗ್ರಾಮ ಪಂಚಾಯತ್ ಎಷ್ಟು ಮನೆ ಬಂದು ಏನು ಅಂತೆಲ್ಲ ಇರಲ್ಲ. ಇಲ್ಲಿ ಏನಿದೆ ಶಾಲೆ ಏನೆಲ್ಲ ಬಂತು ಅಂತ ಹೇಳಿ ಫಲಾನುಭವಿಗಳು, ಪೋಷಕರೇ ಮತ್ತು ಮಕ್ಕಳು, ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪೋಷಕರು ಮತ್ತು ಎಲ್ಲ ಮುದ್ದಿನ ಮಕ್ಕಳಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅವರು ಅಲ್ಲಿ ಸಿಇಒ ಮೀಟಿಂಗ್ ಇದೆ, ಜೂಮ್ ಮೀಟಿಂಗ್ ಇದೆ, ಆ ಕಾರಣಕ್ಕೆ ಎಲ್ಲ ಹೋಗ್ತಾರೆ. ಮುಖ್ಯ ಶಿಕ್ಷಕರು ಕೂಡ ಈ ಶಾಲೆಯ ಒಂದು ಯಶಸ್ಸಿನ ನಾವಿಕರು ಅವರೇ. ಹೆಚ್ಚು ಕಡಿಮೆ ಎಲ್ಲ ಕಾರ್ಯಕ್ರಮಗಳು, ಒಳ್ಳೆಯ ಕಾರ್ಯಕ್ರಮಗಳು ಶಾಲೆಯನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಹೋಗಬೇಕಂತಕ್ಕಂಥ ಉತ್ತಮ ಕನ್ಸಲ್ಟೆಂಟ್ ಇರ್ತಕ್ಕಂಥ ಉತ್ತಮ ಮುಖ್ಯ ಶಿಕ್ಷಕರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಎಲ್ಲ ಸಹ ಶಿಕ್ಷಕರು ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ರಾಷ್ಟ್ರಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸೋಣ. 10ನೇ ತರಗತಿ ವಿದ್ಯಾರ್ಥಿನಿಯರು ರಾಷ್ಟ್ರಗೀತೆ ಹೇಳಬೇಕು. ಎಲ್ಲರೂ ನಿಂತ್ಕೊಂಡು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸೋಣ. राष्ट्रीय शुरू कर जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाहे तब जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಧನ್ಯವಾದಗಳು. ಇವತ್ತು ಎಷ್ಟು ತಿಳಿಸಿದ್ದಾಗೆ ಕಾರ್ಯಕ್ರಮ ಸರ್